ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು GPSRನ ಮಾದರಿ ಪ್ರಶ್ನೆಗಳನ್ನು ಉತ್ತರಗಳ ಮತ್ತು ವಿವರಣೆ ಸಹಿತ ನೋಡೋಣ. ಈಗಾಗಲೇ ನಾವು GPSRನ 1ರಿಂದ 50 ಪ್ರಶ್ನೆಗಳನ್ನು ಅಪ್ಡೇಟ್ ಮಾಡಿದ್ವಿ, ಅಂದರೆ ಅದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ವಿವರಣೆ ಸಮೇತ ನೀಡಿದ್ದೇವೆ. ಇವಾಗ 51ರಿಂದ 100ವರೆಗೆ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಂದು ಆಯ್ಕೆಗೂ ಒಂದೊಂದು ಇಂಪಾರ್ಟೆಂಟ್ ವಿವರಣೆ ಇರುತ್ತೆ. ಇದು ಏನು 50 ಪ್ರಶ್ನೆಗಳಂದರೆ 150ರಿಂದ 200 ಪ್ರಶ್ನೆ ಉತ್ತರ ನಿಮಗೆ ಸಿಗುತ್ತೆ. ಒಂದು ಸ್ವಲ್ಪ ಏನಂದರೆ ಸಮಾಧಾನವಾಗಿ ನೋಡಿ, ಯಾಕಂದರೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಒಂದು ಸ್ವಲ್ಪ ಅಕ್ಷರಗಳು ಆ್ಯಕ್ಟಿವ್ ಇಲ್ಲ, ಬಟ್ ನಾಲೆಜ್ ಸಿಗುತ್ತೆ ನಿಮಗೆ. ಐ ಶೂರ್ 100% ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಇದು ನೋಡಿದ ಮೇಲೆ ನಿಮ್ಗೆ ನಾಲೆಜ್ ಪಕ್ಕ ಸಿಗುತ್ತೆ ಒಂದು ರೇಂಜಿಗೆ. ನೀವು ಆಮೇಲೆ ಬೇಕಿದ್ದರೆ ನಿಮ್ಮ ವಿಡಿಯೋ ನೋಡಿದ ನಂತರ ನಿಮಗೆ ನಾಲೆಜ್ ಏನು ಬರಲೇ ಇಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಅಂದರೆ ಅಂಥ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ಹುಡುಕಿ ಹಾಕಿದ್ದೀನಿ. ಓಕೆ, ಪ್ರತಿಯೊಂದು ಆಯ್ಕೆಯು. ಓಕೆ, ಮೊದಲನೇ ಪ್ರಶ್ನೆ ಅಂದರೆ 51ನೇ ಪ್ರಶ್ನೆ ಇದೆ. ಸುಯೇಜ್ ಭೂಖಂಡವು ಇವುಗಳನ್ನು ಸಂಪರ್ಕಿಸಿ. ಸುಯೇಜ್ ಅಂತ ಭೂಖಂಡ ಅಂದರೆ ಅದು ಸುಯೇಜ್ ಕ್ಯಾನಲ್ ಅಂತ ಕರೀತಾರೆ. ಆ ಸುಯೇಜ್ ಕ್ಯಾನಲ್ಲು ಯಾವ ಎರಡು ಸಮುದ್ರಗಳನ್ನು ಅಥವಾ ಪ್ರದೇಶಗಳನ್ನು ಸಂಪರ್ಕ ಮಾಡುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು? ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ. ಇದನ್ನು ನಾನು ಕಾಮನ್ ಆಗಿ ಏನಂತ ಕರಿತಿದ್ದೀನಿ ಅಂದರೆ ಸುಮೇಕ್ ಅಂತೇಳಿ ಕರಿತಿದ್ದೆ. ಏನು ಸುಮೇಕ್ ಅಂದರೆ ಸುಯೇಜ್ ಕಾಲುವೆ, ಮೆಡಿಟೇರಿಯನ್ ಕಾಲುವೆ, ಕೆ ಅಂದರೆ ಕೆಂಪು ಕಾಲುವೆ, ಸುಮೇಕ್ ಅಂತ. ಈ ಥರ ಕೋಡ್ ನೆನ್ಪಿಟ್ಟೋಕ್ಕೋಸ್ಕರ. ಓಕೆ, ಇನ್ನು ನೆಕ್ಸ್ಟ್ ಉಳಿದಂಥ ಆಯ್ಕೆಗಳಿಗೆ ಸಂಬಂಧಿಸಿದಂಥ ವಿವರಣೆ ನೋಡೋದಾದರೆ ಇದೆ ಮೆಡಿಟೇರಿಯನ್ ಸಮುದ್ರ ಮತ್ತು ಮೃತ ಸಮುದ್ರ ಇದೆಯಲ್ಲ, ಇದು ಮೃತ ಸಮುದ್ರ ಎಲ್ಲಿ ಬರುತ್ತೆ? ಮೃತ ಸಮುದ್ರ ಇಲ್ಲಿ ಜೋರ್ಡಾನ್ದಲ್ಲಿ ಬರುತ್ತೆ ಮತ್ತು ಇಸ್ರೇಲ್ ಗಡಿಯಲ್ಲಿದೆ. ಓಕೆ, ಇದು ಪ್ರಪಂಚದ ಅತ್ಯಂತ ತಗ್ಗು ಪ್ರದೇಶ. ಯಾವುದು? ಮೃತ ಸಮುದ್ರ. ಓಕೆ, ಸಮುದ್ರ ಮಟ್ಟದಿಂದ ಭಾರಿ ಕೆಳಗಿದೆ ಹಾಗೂ ಅತ್ಯಂತ ಹೆಚ್ಚಿನ ಲವಣಾಂಶ ಹೊಂದಿರುವ ಜಲರಾಶಿಯಾಗಿದೆ. ಇದಕ್ಕೆ ಡೆಡ್ ಸಿ ಅಂತ ಕರೀತಾರೆ. ಇದ್ರ ಮೇಲೆ ನಾವು ನಾರ್ಮಲ್ ಆಗಿ ಓಡಾಡ್ಬೋದು, ನಮ್ಮನ್ನು ಮುಳುಗೋಕ್ಕೆ ಬಿಡೋದಿಲ್ಲ. ಓಕೆ, ಕೆಂಪು ಸಮುದ್ರ ಮತ್ತು ಮೃತ ಸಮುದ್ರ. ಕೆಂಪು ಸಮುದ್ರ ಮತ್ತು ಮೃತ ಸಮುದ್ರ ಅಂತ ಎರಡನೇ ಆಪ್ಷನ್ಸ್ ಇದೆ. ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರವನ್ನು ಬಾಬ್ ಎಲ್ ಮಂಡೇಬ್ ಜಲಸಂಧಿ ಸಂಪರ್ಕಿಸುತ್ತದೆ. ಓಕೆ, ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರವನ್ನು, ಇದು ತಪ್ಪಾಗಿದೆ, ಆಯ್ಕೆಗಳು ತಪ್ಪಾಗಿದ್ದಾವೆ. ಬಟ್ ಏನಂದರೆ ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರವನ್ನು ಯಾವ ಒಂದು ಜಲಸಂಧಿ ಸಂಪರ್ಕಿಸುತ್ತದೆ ಅಂದರೆ ಬಾಬ್ ಎಲ್ ಮಂಡೇಬ್ ಎಂಬ ಜಲಸಂಧಿಯನ್ನು ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರವನ್ನು ಸಂಪರ್ಕಿಸುತ್ತದೆ. ಓಕೆ, ಇದನ್ನು ಕಣ್ಣೀರಿನ ದ್ವಾರ ಅಂತೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಟುಕೊಳ್ಳಿ. ನೆಕ್ಸ್ಟ್ ಇದೆಯಲ್ಲ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಅಂತ, ಇದು ಸರಿಯಾದ ಆನ್ಸರ್ ಆಗುತ್ತೆ. ಇದು ಸುಯೇಜ್ ಕಾಲುವೆಯನ್ನು 1869ರಲ್ಲಿ ಸಂಚಾರಕ್ಕೆ ಮುಕ್ತಾಯಗೊಳಿಸಲಾಯಿತು. ಇದನ್ನು ವಿನ್ಯಾಸಗೊಳಿಸಿದ ಯಾರು? ಫ್ರೆಂಚ್ ಇಂಜಿನಿಯರ್ ಫರ್ನಾಂಡ್ ಡಿ ಲೆಸ್ಸರ್ಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸಿದೆ. ಇದು ನೆನ್ಪಿಟ್ಕೊಳ್ಳಿ. 1956ರಲ್ಲಿ ಈಜಿಪ್ಟ್ ಅಧ್ಯಕ್ಷ ನಾಸರ್ ಇದನ್ನು ರಾಷ್ಟ್ರೀಕರಣಗೊಳಿಸ್ತಾನೆ. ಇದನ್ನು PSC ಎಕ್ಸಾಮ್ ಕೇಳಿದ್ರು ನೋಡಿ. ಓಕೆ, PS ಮತ್ತು ಬೇರೆ ಇತರ ಎಕ್ಸಾಮ್ಗಳಲ್ಲೂ ಕೂಡ ಕೇಳಿದ್ದಾರೆ. ಓಕೆ, ಕೊನೆಯ ಆಪ್ಷನ್ಸ್ ಏನಿತ್ತು? ಮೆಡಿಟೇರಿಯನ್ ಸಮುದ್ರ ಮತ್ತು ಅರಬ್ಬಿ ಸಮುದ್ರ ಅಂತ. ಮೆಡಿಟೇರಿಯನ್ ಸಮುದ್ರ ಮತ್ತು ಅಂಟಾರ್ಟಿಕ್ ಸಾಗರವನ್ನು ಜಿಬ್ರಾಲ್ಟಾರ್ ಜಲಸಂಧಿ ಸಂಪರ್ಕಿಸುತ್ತದೆ. ಓಕೆ, ಇದನ್ನು ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಅಂತೇಳಿ ಕರೀತಾರೆ. ಮತ್ತು ನೀವು ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ವಿವರಣೆ ಅನ್ಕೋಬೇಡಿ, ಬಟ್ ಆಪ್ಷನ್ಸ್ ಕೊಟ್ಟಿದ್ದೀನಿ. ಅದರ ಆಪ್ಷನ್ಸಲ್ಲಿ ಮೆಡಿಟೇರಿಯನ್ ಸಮುದ್ರ ಇತ್ತಲ್ಲ, ಈ ಮೆಡಿಟೇರಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರ ತೊಗೊಂಡಿದ್ದೀನಿ. ಇದು ಅರಬ್ಬಿ ಸಮುದ್ರ ತೊಗೊಂಡಿಲ್ಲ, ಮತ್ತೆ ಅದನ್ನ ತಪ್ಪಿಸ್ಕೋಬೇಡಿ. ಅಟ್ಲಾಂಟಿಕ್ ಸಾಗರವನ್ನು ಜಿಬ್ರಾಲ್ಟಾರ್ ಜಲಸಂಧಿ ಯಾವ ಎರಡನ್ನು? ಮೆಡಿಟೇರಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಜಿಬ್ರಾಲ್ಟರ್ ಜಲಸಂಧಿ ಸಂಪರ್ಕಿಸುತ್ತೆ. ಇದನ್ನು ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಅಂತೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟು ಸಮುದ್ರ ಮಟ್ಟದಲ್ಲಿ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? 1013.25 MB. MB ಅಂದರೆ ಮತ್ತೆ ನೀವು ಡಾಟಾ ಅನ್ಕೋಬೇಡಿ, ಅದು ಮಿಲಿಬಾರ್ ಅಂತೇಳಿ ಅರ್ಥ ಆಗುತ್ತೆ. ಓಕೆ, ನೋಡಿ, ಇದು ವಾಯುಭಾರಕ್ಕೆ ಸಂಬಂಧಿಸಿದ ವಿವರಣೆ. ಮತ್ತು ಇದೈತಲ್ಲ, ಸುಮ್ಮನೆ ಆಪ್ಷನ್ಸ್ ಇದೆ, ಬಟ್ ಅದನ್ನ ಏನು ಕನ್ಸಿಡರ್ ಮಾಡೋಕ್ಕೋಗಬೇಡಿ. ವಾಯುಭಾರವನ್ನು ಇಲ್ಲಿದ್ದು ಕನ್ಸಿಡರ್ ಮಾಡಿ. ವಾಯುಭಾರವನ್ನು ಮಿಲಿಬಾರ್ ಅಥವಾ ಪಾಸ್ಕಲ್ ಸ್ಕೇಲ್ಗಳಲ್ಲಿ, ಯಾವುದರಲ್ಲಿ? ಮಿಲಿಬಾರ್ ಅಥವಾ ಪಾಸ್ಕಲ್ ಸ್ಕೇಲ್ಗಳಲ್ಲಿ ಮಾನಗಳಲ್ಲಿ ಅಳೆಯಲಾಗುತ್ತದೆ. ಓಕೆ, 1 ಮಿಲಿಬಾರ್ =
100 ಪಾಸ್ಕಲ್ ಅಂತ ಅರ್ಥ ಆಗುತ್ತೆ. ಇದು ಬೇಡ, ಇದು ನೆನ್ಪಿಟ್ಕೊಳ್ರಿ, ಅದನ್ನೇ ಯೂಸ್ ಇಲ್ಲ, ಸುಮ್ಮನೆ ಕೊಟ್ಟಿದ್ದೀನಿ. ಇದು ಇದೆಯಲ್ಲ, ವಾಯುಭಾರ ಸಮಾನವಾಗಿರುವ ಸ್ಥಳಗಳನ್ನು ಜೋಡಿಸುವ ರೇಖೆಗಳನ್ನು ಏನಂತ ಕರೀತಾರೆ? ಸಮಭಾರ ರೇಖೆಗಳಂತೆ, ಐಸೋಬಾರ ಅಂತಾರೆ. ಸುಮಾರು ಸಲ ಎಕ್ಸಾಮ್ ಕೇಳಿದ್ದಾರೆ, ಸಮಭಾರ ರೇಖೆಗಳು ಹೊಂದಿಸಿ ಬರೆಯೋದ್ರಾಗ ವಾಯುಭಾರದ ಸಮಾನವಾಗಿರುವ ಸ್ಥಳಗಳನ್ನು ಜೋಡಿಸುವ ರೇಖೆಗಳನ್ನು ಸಮಭಾರ ರೇಖೆಗಳು ಅಥವಾ ಐಸೋಬಾರ ಅಂತ ಕರೀತಾರೆ. ಇದು ನೀವು ನೆನ್ಪಿಟ್ಕೋಬೇಡಿ. ಇದು ಓಕೆ, ಇದು ನೆಸೆಸಿಟಿಲ್ಲ. ಇನ್ನು ಇದು ಪಾಯಿಂಟ್ ಏನಂದರೆ, ಎತ್ತರಕ್ಕೆ ಹೋದಂತೆ ವಾಯುಭಾರವು ಕಡಿಮೆಯಾಗುತ್ತದೆ. ಪ್ರತಿ 110 ಮೀಟರ್ಗೆ 1 ಸೆಂಟಿಮೀಟರ್ ನಷ್ಟು ವಾಯುಭಾರ ಕುಸಿತ ಆಗುತ್ತೆ. ಇದು ಇಂಪಾರ್ಟೆಂಟ್, ಇದು ತುಂಬ ಸಲ ಕೇಳಿದ್ದಾನೆ. ಎಷ್ಟು? ಪ್ರತಿ 110 ಮೀಟರ್ಗೆ 1 ಸೆಂಟಿಮೀಟರ್ನಷ್ಟು ವಾಯುಭಾರ ಕುಸಿತ ಆಗುತ್ತೆ, ಅಥವಾ ಪ್ರತಿ 10.5 ಮೀಟರ್ಗೆ 1 ಮಿಲಿಬಾರ್ ವಾಯುಭಾರ ಕುಸಿತ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ಆಯ್ಕೆ, ಇದು ಸರಿ ಇದೆ ಆ್ಯಕ್ಚುಲಿ. ಸಮುದ್ರ ಮಟ್ಟದಲ್ಲಿ ಪ್ರಮಾಣಿತ ವಾಯುಭಾರವು 1013.25 ಮಿಲಿಬಾರ್ ಅಥವಾ 7760 mm/2992 ಇಂಚು ಪಾದರಸದ ಎತ್ತರ ಇರುತ್ತದೆ. ಓಕೆ, ಇದು ಇಟ್ಗರಿ ಸಾಕು. ಇಷ್ಟು 1013.25 MB ಇರ್ತದೆ. ಓಕೆ, ಇನ್ನೊಂದು ಪಾಯಿಂಟ್ ನೋಡಿ, ವಾಯುಭಾರವನ್ನು ಅಳೆಯಲು ಟೋರಿಸೆಲ್ಲಿ ಕಂಡುಹಿಡಿದ ಬ್ಯಾರೋಮೀಟರ್ ಉಪಕರಣವನ್ನು ಬಳಸಲಾಗಿರುತ್ತದೆ. ವಾಯುಭಾರವನ್ನು ಅಳೆಯುವ ಉಪಕರಣ ಯಾವುದು? ಬ್ಯಾರೋಮೀಟರ್ ಆಗುತ್ತೆ. ಅದನ್ನ ಯಾರು ಕಂಡುಹಿಡಿದ್ರು? ಟೋರಿಸೆಲ್ಲಿ. ಓಕೆ, ಟಾರಿಸೆಲ್ಲಿ ಅಂತ ಅಂತಾರೆ. ನನಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ತಗೊಳ್ಳಿ, ಸ್ವಲ್ಪ ಕನ್ಫ್ಯೂಸ್. ಇದು ಗಿನಿಯಾ ಪುಟ್ ಜಾಲೋನ್ ಪ್ರಸ್ಥಭೂಮಿಯಲ್ಲಿ ಹುಟ್ಟುತ್ತದೆ. ಗಿನಿಯಾ ಪುಟ್ ಜಾಲೋನ್ ಎಂಬ ಪ್ರಸ್ಥಭೂಮಿ ಇದೆ, ಅದರಲ್ಲಿ ಹುಟ್ಟತಕ್ಕಂಥ ನದಿ ಯಾವುದು ಅಂತ ಕೇಳಿದರೆ ಅದು ಯಾವ ನದಿ? ನೈಜರ್ ನದಿ ಆಗುತ್ತೆ. ನೈಜರ್ ಕಾಂಗೋ ನದಿಯನ್ನೇ ಅದಕ್ಕೆ ಬೇರೆ ಇದು ಆಯ್ಕೆಗೆ ಸಂಬಂಧಿಸಿದಂತೆ ಇತರ ಆಯ್ಕೆ ಇರ್ತದೆ, ಇವೆರಡು ನೋಡೋಣ. ಕಾಂಗೋ ನದಿ, ಇದನ್ನು ಜೈರ್ ನದಿ ಅಂತ ಕರೀತಾರೆ. ಓಕೆ, ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗುವ ಪ್ರಪಂಚದ ಏಕೈಕ ನದಿ. ವೆರಿ ವೆರಿ ಇಂಪಾರ್ಟೆಂಟ್. ಆಫ್ರಿಕಾದ ಅತ್ಯಂತ ಆಳವಾದ ನದಿ, ನೋಡಿ ನೆನ್ಪಿಟ್ಕೊಳ್ಳಿ, ತುಂಬ ಸರಿ ಕೇಳಿದ್ದಾನೆ. ಇನ್ನು ನೈಜರ್ ಸೆಕೆಂಡ್ ಆಪ್ಷನ್ ಇತ್ತಲ್ಲ, ಇದು ಪಶ್ಚಿಮ ಆಫ್ರಿಕಾದ ಪ್ರಮುಖ ನದಿ. ಇದು ಪುಟ್ ಜಾಲೋನ್ ಬೆಟ್ಟಗಳಲ್ಲಿ ಹುಟ್ಟಿ ಗಿನಿ ಕೊಲ್ಲಿಯನ್ನು ಸೇರುತ್ತದೆ. ಓಕೆ, ಇದನ್ನು ಆಫ್ರಿಕಾದ ಎಣ್ಣೆ ನದಿ ಅಂತ ಕರೀತಾರಂತೆ. ಯಾವುದನ್ನು? ಆಫ್ರಿಕಾದ ಎಣ್ಣೆ ನದಿ ಅಂತ ಯಾವ್ದು ಕರೀತಾರೆ? ನೈಜರ್ ನದಿ. ಯಾವುದನ್ನ? ನೈಜರ್ ನದಿನ ಆಫ್ರಿಕಾದ ಎಣ್ಣೆ ನದಿ, ಆಯಿಲ್ ರಿವರ್ ಆಫ್ ಆಫ್ರಿಕಾ ಅಂತ ಕರೀತಾರೆ ಅಂತ ನೋಡಿ. ನೆಕ್ಸ್ಟ್ ಬರೋದು ಜಾಂಬೀಜಿ ನದಿ ಅಂತ ಬರುತ್ತೆ, ಜಾಂಬೇಜಿ ಅಂತ. ಇದು ಆಫ್ರಿಕಾದ ಪ್ರಸಿದ್ಧ ನದಿ. ಓಕೆ, ಅದಕ್ಕಂದ್ರೆ ವಿಕ್ಟೋರಿಯಾ ಜಲಪಾತ ನಿರ್ಮಾಣ ಮಾಡಿದ್ದು ಇದೇ ನದಿ. ಯಾವುದು? ವಿಕ್ಟೋರಿಯಾ ಜಲಪಾತ ಯಾವ ನದಿಗಿದೆ? ಜಾಂಬೇಜಿ ನದಿಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದರೆ, ಮಕರ ವೃತ್ತವನ್ನು 2 ಬಾರಿ ದಾಟುವ ನದಿ ಯಾವುದು? ಲಿಂಪೋಪೋ ನದಿ. ಓಕೆ, ಇಲ್ಲೇನಾಯಿತು? ಕಾಂಗೋ ನದಿ ಏನಿದೆ, ಕಾಂಗೋ ನದಿ ಇದೆಯಲ್ಲ, ಇದು ಜೈರ್ ನದಿ ಅಂತ ಕರೀತಾರೆ. ಇದು ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗುತ್ತದೆ, ಪ್ರಪಂಚದ ಏಕೈಕ ನದಿ. ಅದೇ ರೀತಿ ಮಕರ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ದಾಟುವ ನದಿ ಯಾವುದು? ಲಿಂಪೋಪೋ ನದಿ. ಓಕೆ, ಇನ್ನು ಸೆನೆಗಲ್ ನದಿ ಅಂತ ಬರುತ್ತೆ. ಇದು ಪಶ್ಚಿಮ ಆಫ್ರಿಕಾದಲ್ಲಿ ಸೆನೆಗಲ್ ಮತ್ತು ಮಾರಿಟೇನಿಯಾ ದೇಶಗಳ ನಡುವೆ ನೈಸರ್ಗಿಕ ಗಡಿಯನ್ನು ನಿರ್ಧರಿಸುವ ನದಿಯಾಗಿದೆ. ಯಾವ್ಯಾವ ದೇಶಗಳಂತೆ ಸೆನೆಗಲ್ ಇದೆ? ಪಶ್ಚಿಮ ಆಫ್ರಿಕಾದಲ್ಲಿ ಸೆನೆಗಲ್ ಮತ್ತು ಮಾರಿಟೋನಿಯಾ ದೇಶ. ಸೆನೆಗಲ್ ಮತ್ತು ಮಾರಿಟೋನಿಯಾಗೆ ಒಂದು ಗಡಿ ಯಾವುದು ಅಂದರೆ, ಗಡಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ನದಿ ಯಾವುದಂದರೆ ಸೆನೆಗಲ್ ನದಿ. ಮಾರಿಟೋನಿಯಾ ದೇಶ ಮತ್ತು ಸೆನೆಗಲ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವುದು ಯಾವುದು? ಯಾವ ಒಂದು ಘಾಟ್ ಅಂತ ಕೇಳಿದರೆ ಘಾಟಿ ಅಂತ, ಅದು ಚಾರ್ಮುಡಿ ಘಾಟ್. ಯಾವುದು? ಚಾರ್ಮುಡಿ ಘಾಟ್ ಫೇಮಸ್ ಆಗಿದೆ. ವಿವರಣೆಗೆ ಸಂಬಂಧಿಸಿದಂತೆ ಆಯ್ಕೆಗಳಿಗೆ ಸಂಬಂಧಿಸಿದ ವಿವರಣೆ ನೋಡೋದಾದರೆ, ಚಾರ್ಮುಡಿ ಘಾಟ್ ಇದೆಯಲ್ಲ, ಇದು ದಕ್ಷಿಣ ಕನ್ನಡದ ಮಂಗಳೂರು ಅಥವಾ ಬೆಳ್ತಂಗಡಿ ಮತ್ತು ಚಿಕ್ಕಮಗಳೂರಿನ ಕೊಟ್ಟಿಗೆಹಾರ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಓಕೆ, ಇನ್ನು ಶಿರ್ಡಿ ಘಾಟ್ ಇದೆಯಲ್ಲ, ಇದು ಮಂಗಳೂರು ಹಾಸನ ನಡುವೆ, ಅದು ಎಸ್ಪೆಷಲಿ ಹಾಸನದ ಸಕಲೇಶ್ಪುರ ನಡುವೆ ಸಂಪರ್ಕ ಕಲ್ಪಿಸ್ತದೆ. ಇಲ್ಲಿ ಶಿರ್ಡಿ ಘಾಟ್ನಲ್ಲಿ ಹಾದು ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH75. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಆಗುಂಬೆ. ಯಾವುದು? ಆಗುಂಬೆ ಘಾಟ್ ಇದೆಯಲ್ಲ, ಇದು ಶಿವಮೊಗ್ಗದ ತೀರ್ಥಹಳ್ಳಿ ಮತ್ತು ಉಡುಪಿಯ ಸೋಮೇಶ್ವರ ನಡುವೆ
ಏನು ಸಂಪರ್ಕ ಕಲಿಸ್ತದೆ. ಆಗುಂಬೆಯನ್ನು ಕರ್ನಾಟಕದ ಚಿರಾಪುಂಜಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಬರೋದು ಯಾವುದು? ಹುಲಿಕಲ್ ಘಾಟ್ ಬರುತ್ತೆ. ಇದನ್ನು ಬಾಳೆ ಘಾಟಿ ಅಂತ ಕರೀತಾರೆ. ಅಂತ ಕರೀತಾರೆ ಬಾಳೆ ಘಾಟಿ ಅಂತ ಕರೀತಾರೆ. ಶಿವಮೊಗ್ಗ ಯಾವುದು? ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಮತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ನಡುವೆ ಸಂಪರ್ಕ ಕಲಿಸುತ್ತೆ. ಇದು ಅವಾಗ ನಾನು ಓದಬೇಕಾದ್ರೆ ನೆನ್ಪಿಟ್ಟಕ್ಕೆ ಒಂದು ಕೋಡ್ ಔಟ್ ಮಾಡಿದ್ದೆ, ನೆನಪಾಗ್ತಿಲ್ಲ. ಆ್ಯಕ್ಚುಲಿ ಕೆಲವೊಂದು ಏನಂದರೆ ಹುಲಿಕಲ್ ಘಾಟ್ ಅಂದರೆ ಹುಲಿಕಲ್ ಹುಷಿ ಆಯಿತು, ಆಗುಂಬೆ ಖುಷಿ ಆಯಿತು, ಇಲ್ಲ ಈ ಥರ ಏನೋ ಆಗುಂಬೆ ಖುಷಿ ಆಯಿತು, ಶಿರಡಿ ಏನೋ ಒಂದು ಈ ಥರ ಒಂದು ಕೋಡ್ ಔಟ್ ಮಾಡಿದ್ದೆ, ಬಟ್ ಅದನ್ನ ನೆನಪಾಗ್ತಿಲ್ಲ. ನೋಡೋಣ, ನಾನು ಕಾಮೆಂಟ್ ಮಾಡ್ತೀನಿ ನನಗೆ ಏನು ನೆನಪಾಯ್ತು ಅಂದರೆ. ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಮಣ್ಣು ಯಾವ ಮಣ್ಣು ಉಂಟಾಗುತ್ತೆ? ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಉಂಟಾಗುವ ಮಣ್ಣು ಅಂತ ಆಗಬೇಕಾಯ್ತು. ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಏನಾಗುತ್ತೆ? ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಉಂಟಾಗುವಂಥ ಮಣ್ಣು ಯಾವುದು? ಕಪ್ಪು ಮಣ್ಣು. ಓಕೆ, ಕಪ್ಪು ಮಣ್ಣು. ಇನ್ನು ಕೆಂಪು ಮಣ್ಣು ಕೊಟ್ಟಿದ್ದಾರೆ. ಇದು ಪರ್ಯಾಯ ಪ್ರಸ್ಥಭೂಮಿಯ ಕಠಿಣ ಗ್ರಾನೈಟ್ ಮತ್ತು ಇಗ್ನೈಸ್ ಶಿಲೆಗಳ ಶೈಥಿಲ್ಯದಿಂದ ಉಂಟಾಗುತ್ತದೆ. ಓಕೆ, ಕಬ್ಬಿಣದ ಆಕ್ಸೈಡ್ ಹೆಚ್ಚಿರುವುದರಿಂದ ಕೆಂಪು ಮಣ್ಣು ಹೊಂದಿರುತ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಹರಡಿರುವ ಮಣ್ಣು ಯಾವುದು? ಕೆಂಪು ಮಣ್ಣು. ಓಕೆ, ನೆಕ್ಸ್ಟ್ ಆಯ್ಕೆ ನೋಡಿ. ನೆಕ್ಸ್ಟ್ ಮಣ್ಣು ಕಪ್ಪು ಮಣ್ಣು ಇದೆ, ಸರಿಯಾದ ಉತ್ತರ ಅದು. ಅದಕ್ಕೆ ಸಂಬಂಧಪಟ್ಟ ವಿವರಣೆ ನೋಡಿದ್ರೆ, ಡೆಕ್ಕನ್ ಟ್ರ್ಯಾಪ್ನ ಬಸಾಲ್ಟ್ ಆಗ್ನೇಯ ಶಿಲೆಗಳ ಛಿದ್ರೀಕರಣದಿಂದ ಉಂಟಾಗುತ್ತದೆ. ಇದಕ್ಕೆ ರೇಗೂರ್ ಮಣ್ಣು ಅಂತಲೂ ಕರೀತಾರೆ. ಏನಂತಾರೆ? ರೇಗೂರ್ ಮಣ್ಣು ಅಂತಲೂ ಕರೀತಾರೆ. ಇದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಗುಣವಿದ್ದು ಸೂರ್ಯಕಾಂತಿ ಬೆಳೆಗೆ ಅತ್ಯುತ್ತಮ. ಓಕೆ, ನೆಕ್ಸ್ಟ್ ಬರೋದು ಜಂಬಿಟ್ಟಿ ಮಣ್ಣು. ಅಧಿಕ ಉಷ್ಣಾಂಶ, ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಕ್ಷಾಲನ ಲೀಚಿಂಗ್ ಅಂತ ಕರೀತಾರೆ ಪ್ರಕ್ರಿಯೆಯಿಂದ ರೂಪುಗೊಳ್ಳುತ್ತದೆ. ಮೂಡುಬಿದಿರೆ ಮಲೆನಾಡು ಭಾಗದಲ್ಲಿ ಇಟ್ಟಿಗೆ ತಯಾರಿಕೆ ಮತ್ತು ಗೋಡಂಬಿ, ಟೀ, ಕಾಫಿ ಬೆಳೆಗೆ ಸೂಕ್ತ ಮಣ್ಣು ಆಗಿದೆ. ಓಕೆ, ಯಾವುದು? ಜಂಬಿಟ್ಟಿಗೆ ಮಣ್ಣು. ನೆಕ್ಸ್ಟ್ ಬರ್ತಕ್ಕಂಥ ಮಣ್ಣು ಯಾವುದು? ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಕರೀತಾರೆ. ಇದು ನದಿಗಳ ನಿಕ್ಷೇಪಣ ಅಂದರೆ ವಲಸೆಯಿಂದ, ನದಿಗಳ ಸಂಚಯನ ಕಾರ್ಯದಿಂದ ಉಂಟಾಗುತ್ತದೆ. ಇದು ಭಾರತದಲ್ಲಿ ಅತ್ಯಂತ ಫಲವತ್ತಾದ ಮಣ್ಣು. ಖಾದರ್ ಮತ್ತು ಬಂಗಾರ್ ಎಂದು ವಿಂಗಡಿಸಲಾಗಿದೆ. ಖಾದರ್ ಅಂದರೆ ಹೊಸ ಮಣ್ಣು ಅಂತ ಅರ್ಥ ಆಗುತ್ತೆ. ಏನು? ಹೊಸ ಮೆಕ್ಕಲು ಮಣ್ಣು ಅಂತೇಳಿ ಅರ್ಥ ಆಗುತ್ತೆ. ಬಂಗಾರ್ ಅಂದರೆ ಹಳೆ ಮೆಕ್ಕಲು ಮಣ್ಣು ಅಂತೇಳಿ ಅರ್ಥ ಆಗುತ್ತೆ. ನೆನ್ಪಿಟ್ಟಿದ್ದು ಕೇಳಿದ್ದಾರೆ. ಅತಿ ಹೆಚ್ಚಾಗಿ ಏನು ಮೆಕ್ಕಲು ಕರಾವಳಿ ಹೊಂದಿರತಕ್ಕಂಥ ಪ್ರದೇಶ ಯಾವುದು ಅಂದರೆ ಗಂಗಾ ನದಿ ಬಯಲು ಪ್ರದೇಶ ನೋಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ. ಕೆಳಗಿನವನ್ನು ಓದಿ ಸೂಕ್ತವಾದ ಉತ್ತರವನ್ನು ನೀಡಿ ಅಂತ ಕೊಟ್ಟಿದ್ದಾರೆ. ಮೊದಲ ಆಯ್ಕೆ ಏನು? ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಇದು 100ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಮಳೆ ಬೀಳುವ ಭಾಗಗಳಲ್ಲಿ ಕಂಡುಬರುತ್ತದೆ. ಹೌದಾ? ಹೌದು, ಆ್ಯಕ್ಚುಲಿ ಸರಿ ಇದೆ ಅದು. ನೆಕ್ಸ್ಟ್ ನೋಡಿ, ಮರುಭೂಮಿ ಸಸ್ಯವರ್ಗ ಇದು 10ರಿಂದ 15 ಸೆಂಟಿಮೀಟರ್ ವಾರ್ಷಿಕ ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುತ್ತೆ. ಇದು ಕೂಡ ಸರಿ ಇದೆ. ಆಯ್ಕೆಗಳು ನೋಡಿ, ಎ ಬಿ ಸರಿ ಅಂತ. ಎ ತಪ್ಪು, ಸರಿಯಾದ ಉತ್ತರ ಎ ತಪ್ಪು, ಬಿ ಸರಿ. ಸೊ ಹಾಗಾಗಿ ನಾನು ಹೇಳಿದ ಪ್ರಶ್ನೆ ಏನು? ಆಪ್ಷನ್ಸ್ 1 ತಪ್ಪಿದೆ. ಹಾಗಾಗಿ ಏನಾಗುತ್ತೆ? ಎ ತಪ್ಪು, ಬಿ ಸರಿ. ಯಾಕೆ ಸರಿ, ಯಾಕೆ ತಪ್ಪು ಅಂತೇಳಿ ವಿವರಣೆ ನೋಡೋಣ. 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಉಷ್ಣವಲಯದ ಎಲೆ ಉದುರುವ ಅರಣ್ಯಗಳು ಕಂಡುಬರುತ್ತವೆ. ಮಾನ್ಸೂನ್ ಫಾರೆಸ್ಟ್ ಅಂತ ಏನು ಕರಿತಾವೆ ಅವು 100ರಿಂದ 200 ಸೆಂಟಿಮೀಟರ್ ಮಳೆಯಾಗುವ ಪ್ರದೇಶ ಕಂಡುಬರ್ತವೆ. ಕುರುಚಲು ಸಸ್ಯ ವರ್ಗಕ್ಕೆ 60ರಿಂದ 100 ಸೆಂಟಿಮೀಟರ್ ಮಳೆ ಸಾಕು. ಸೊ ಓಕೆ, ನಾನು ಕನ್ಫ್ಯೂಸ್ ಮಾಡಿದೆ. ಓಕೆ, ನೆಕ್ಸ್ಟ್ ಮರುಭೂಮಿ ಮತ್ತು ಅರೆ ಮರುಭೂಮಿ ಸಸ್ಯವರ್ಗ 5ರಿಂದ 10 ಸೆಂಟಿಮೀಟರ್ ಕಡಿಮೆ ವಾರ್ಷಿಕ ಮಳೆ ಪಡೆಯುತ್ತಾ. ಇಲ್ಲಿನ ಸಸ್ಯಗಳು ನೀರಿನ ಆವಿ ತಡೆಯಲು ಮುಳ್ಳುಗಳು ಮತ್ತು ದಪ್ಪನೆಯ ಮೇಣದಂಥ ಎಲೆಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ ಪಾಪಸು ಕಳ್ಳಿ, ಜಾಲಿಯ ಮರ ಇತ್ಯಾದಿ. ಓಕೆ, ನೆಕ್ಸ್ಟ್ ನೋಡಿ, ಇದನ್ನು ದ್ರಾಕ್ಷಾರಸದ ನಾಡು ಅಂತೇಳಿ ಕರೀತಾರೆ. ಯಾವುದನ್ನು ದ್ರಾಕ್ಷಾರಸದ ನಾಡು ಅಂತ ಕರೀತಾರೆ ಅಂದರೆ ಕ್ಯಾಲಿಫೋರ್ನಿಯಾ. ಓಕೆ, ಕ್ಯಾಲಿಫೋರ್ನಿಯಾವನ್ನು ದ್ರಾಕ್ಷಾರಸದ ನಾಡು ಅಂತ ಕರೀತಾರೆ. ಮೊದಲೇ ಆಯ್ಕೆ ಯಾವುದು? ಅಲಾಸ್ಕೇರಿಯಾ. ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿ,
ಇದು ಉತ್ತರ ಅಮೆರಿಕ ಖಂಡದ ಅತಿ ದೊಡ್ಡ ರಾಜ್ಯ, US ಗೆ ಸೇರಿದ್ದು. ಇದನ್ನು ಕೊನೆಯ ಗಡಿ, ದ ಲಾಸ್ಟ್ ಫ್ರಂಟಿಯರ್ಸ್ ಅಂತ ಕರೀತಾರೆ. ಎಲ್ಲಿ? US ನಲ್ಲಿ. ಮತ್ತು ನಮ್ಮಲ್ಲಿ ಅನ್ಕೋಬೇಡಿ, ಎಲ್ಲ ಕಡೆನೂ ಕರೀತಾರೆ, ಅದು ಆ ಥರ ಇದೆ ಹೆಸರು. ಟೆಕ್ಸಾಸ್ ಎರಡನೇ ಆಪ್ಷನ್ಸ್ ಟೆಕ್ಸಾಸ್ ಇದೆ. ಇದು ಅಮೆರಿಕದ ಎರಡನೇ ಅತಿ ದೊಡ್ಡ ರಾಜ್ಯ. ಇದು ಕಚ್ಚಾ ತೈಲ ಮತ್ತು ಜಾನುವಾರುಗಳ ಸಾಗಾಣಿಕೆಗೆ ಹೆಸರುವಾಸಿಯಾದಂಥ ಒಂದು ರಾಜ್ಯ. ಇದು ಮೂರನೇ ಆಪ್ಷನ್ಸ್ ಕ್ಯಾಲಿಫೋರ್ನಿಯಾ. ಇದು ಸರಿಯಾದ ಉತ್ತರ ಇದೆಯಲ್ಲ. ಇದು ಮೆಡಿಟೇರಿಯನ್ ಮಾದರಿಯ ವಾಯುಗುಣ ಹೊಂದಿದ್ದು ಚಳಿಗಾಲದಲ್ಲಿ ಮಳೆ ಪಡೆಯುತ್ತದೆ. ದ್ರಾಕ್ಷಿ, ಸಿಟ್ರಸ್ ಹಣ್ಣುಗಳ ಅಧಿಕ ಉತ್ಪಾದನೆ ಹಾಗೂ ವೈನ್ ಉದ್ಯಮದಿಂದ ಇದನ್ನು ದ್ರಾಕ್ಷಾರಸದ ನಾಡು ಅಂತ ಕರೀತಾರೆ. ಏನಂತ ಕರೀತಾರೆ? ದ್ರಾಕ್ಷಾರಸದ ನಾಡು, ವೈನ್ ಕಂಟ್ರಿ ಅಥವಾ ನಾಪಾ ವ್ಯಾಲಿ ಅಂತೇಳಿ ಕರೆಯಲಾಗುತ್ತದೆ. ಮತ್ತು ಸಿಲಿಕಾನ್ ವ್ಯಾಲಿ ಇಲ್ಲೇ ಇದೆ. ಇನ್ನೊಂದು ಯಾವುದು? ಕ್ಯಾಲಿಫೋರ್ನಿಯಾದಲ್ಲಿ ಸಿಲಿಕಾನ್ ವ್ಯಾಲಿ ಕೂಡ ಇದೆ. ಓಕೆ, ನೆಕ್ಸ್ಟ್ ಒಂದು ಆಯ್ಕೆಗಿತ್ತು, ಏನದು? ಲೂಸಿಯಾನ ಅಂತೇಳಿ. ಇಲ್ಲಿ ಮಿಸಿಸಿಪ್ಪಿ ನದಿಯ ಮುಖಜ ಭೂಮಿಯಲ್ಲಿದ್ದು, ಇದು ಲೂಸಿಯಾನೆಯಲ್ಲಿದೆ. ಮಿಸಿಸಿಪ್ಪಿ ನದಿಯ ಮುಖಜ ಭೂಮಿಯಲ್ಲಿದ್ದು ಪೆಲಿಕನ್ ಸ್ಟೇಟ್ ಅಂತ ಕರೀತಾರೆ ಅಂತ ನೋಡಿ. ಲೂಸಿಯಾನ ಪೆಲಿಕನ್ ಸ್ಟೇಟ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಪೆಸಿಫಿಕ್ ಸಾಗರ ಸೇರುವ ನದಿಗಳು. ಪೆಸಿಫಿಕ್ ಸಾಗರ ಸೇರ್ತಕ್ಕಂಥ ನದಿಗಳು ಯಾವುವು? ಸರಿಯಾದ ಉತ್ತರ ಯಾವಾಗ್ತವೆ? ಅಮೂರು, ಆಂಗ್ವೋ, ಚಿಯಾಂಗ್ಜಿಯಾಂಗ್ ಮತ್ತು ಸಿಕಿಯಾಂಗ್. ಇವೆಲ್ಲ ಯಾವುದು? ಪೆಸಿಫಿಕ್ ಸಾಗರಕ್ಕೆ ಸೇರ್ತಕ್ಕಂಥ ನದಿಗಳಾಗುತ್ತವೆ. ಅವುಗಳ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿ ನೋಡೋಣ ಬನ್ನಿ. ನೋಡಿ, ಅಮೂರು, ವಾಂಗ್ವೋ, ಓಚಿಯಾಂಗ್ ಮತ್ತು ಸಿಕಿಯಾಂಗ್ ಇದೆಯಲ್ಲ, ಇವು 1, 2, 3 ಆಯ್ಕೆಗಳು 1, 2, 3 ಇದೆ ನೋಡಿ. ಯಾವ್ಯಾವ? 1, 2, 3 1, 2, 3 ಮೂರನೇ ಆಯ್ಕೆಯಲ್ಲಿ ಇದು ಅಮೂರು, ಹ್ಯಾಂಗ್ವೋ, ಚಿಯಾಂಗ್, ಜಿಯಾಂಗ್ ಮತ್ತು ಟೈಗ್ರಿಸ್ ಇದೆ. ಇದು ಟೈಗ್ರಿಸ್ ಅಲ್ಲ. ಟೈಗ್ರಿಸ್ ಮತ್ತು ಯುಪ್ರಟಿಸ್ ಒಳಗೊಂಡಿದೆ. 1, 3, 4 ಕರೆಕ್ಟ್. ಈ ಒಂದು ಆಯ್ಕೆಗಳಲ್ಲಿ ಟೈಗ್ರಿಸ್ ಮತ್ತು ಯುಪ್ರಟಿಸ್ ಒಳಗೊಂಡಿದೆ. ಟೈಗ್ರಿಸ್ ಮತ್ತು ಯುಪ್ರಟಿಸ್ ಪಶ್ಚಿಮ ಏಷ್ಯಾದ ಪ್ರಮುಖ ನದಿಗಳು. ಇರಾಕ್ಗೆ ಸೇರಿದ ಯುಪ್ರಟಿಸ್ ಮತ್ತು ಟೈಗ್ರಿಸ್. ಇವು ಶಟ್ ಅಲ್ ಅರಾಬ್ ಬಳಿ ಒಂದಾಗಿ ಪರ್ಷಿಯನ್ ಕೊಲ್ಲಿಗೆ ಸೇರುತ್ತವೆ. ಪೆಸಿಫಿಕ್ ಸಾಗರ ಸೇರುವುದಿಲ್ಲ. ಓಕೆ, ಆಯ್ಕೆ 2 ಅಮೂರ್, ವಾಂಗ್ವೋ, ವಾಂಗ್ಹೂ, ಚಿಯಾಂಗ್, ಜಿಯಾಂಗ್, ಸಿಕಿಯಾಂಗ್. ಅಮೂರು ರಷ್ಯಾ ಚೀನಾ ಗಡಿಯಲ್ಲಿದ್ದು ಒಟೋಸ್ಕೋ ಸಮುದ್ರ ಅಥವಾ ಪೆಸಿಫಿಕ್ ಸಮುದ್ರ ಸೇರ್ತವೆ. ವಾಂಗ್ಹೂ ಚೀನಾದ ಕಣ್ಣೀರ್ ನದಿ. ಯಾವುದದು? ಕೇಳ್ತಾರೆ ನೋಡಿ, ಇದನ್ನ ಕಣ್ಣೀರ್ ನದಿ. ಇನ್ನೊಂದು ಹೆಸರು ಏನು? ಹಳದಿ ನದಿ. ಇಲ್ಲಿದೆ ನೋಡಿ, ಹಳದಿ ನದಿ ಅಂತ ಕೂಡ ಕರೀತಾರೆ. ಇನ್ನು ಚಿಯಾಂಗ್ ಯಾಂಜಿ ಅಂತಾರೆ. ಏಷ್ಯಾ ಖಂಡದ ಅತ್ಯಂತ ಉದ್ದವಾದ ನದಿ ಅಂತೇಳಿ ಕರೀತಾರೆ ಇದಕ್ಕೆ. ಇವೆಲ್ಲೂ ಪೂರ್ವ ಏಷ್ಯಾದಿಂದ ಹರಿದು ಪೆಸಿಫಿಕ್ ಸಾಗರವನ್ನು ಸೇರ್ತವೆ. ಓಕೆ, ಮುಂದಿನ ಪ್ರಶ್ನೆ, ಆಫ್ರಿಕಾ ಖಂಡ ನೆಲೆಸಿರುವುದಂದ್ರೆ ಅದು ಯಾವ ಒಂದು ಅಕ್ಷಾಂಶ ಮತ್ತು ರೇಖಾಂಶದಲ್ಲಿದೆ ಅಂತ ಅರ್ಥ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಇದೆ. ಒಂದನೇದು ಆಪ್ಷನ್ಸ್ 1 ಸರಿಯಾದ ಉತ್ತರ ಆಗುತ್ತೆ. ಏನು? ಆಫ್ರಿಕಾ ಖಂಡ 37 ಡಿಗ್ರಿ ಉತ್ತರ ಮತ್ತು 35 ಡಿಗ್ರಿ ದಕ್ಷಿಣ ಅಕ್ಷಾಂಶ ಹಾಗೂ 17 ಡಿಗ್ರಿ ಪಶ್ಚಿಮ ಮತ್ತು 50 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ಇದೆ ಅಂತ ಅರ್ಥ ಆಗುತ್ತೆ. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾವ ರೀತಿಯಾಗಿ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಅಕ್ಷಾಂಶಗಳು ರೇಖಾಂಶಗಳು ನಿಮ್ಗೆ ಗೊತ್ತಿರಬೇಕು. ಅಕ್ಷಾಂಶಗಳಂದರೆ ಹಿಂಗೋಗಿರುತ್ತೆ ಅಡ್ಡ, ರೇಖಾಂಶಗಳಂದರೆ ಈ ಥರ ಇರ್ತವೆ. ಓಕೆ, ಇವು ರೇಖಾಂಶಗಳು, ಹಿಂಗೆ ಅಕ್ಷಾಂಶಗಳಿರ್ತವೆ. ಇವಾಗ ಆಫ್ರಿಕಾ ಖಂಡ ಎಲ್ಲಿ ನೆಲೆಸಿದೆ ಅಂತ ಕೇಳಿದಾರಲ್ಲ, ಆಫ್ರಿಕಾ ಖಂಡ ಎಲ್ಲಿ ನೆಲೆಸಿದೆ? ಏನು? 37 ಡಿಗ್ರಿ ಉತ್ತರ ಮತ್ತು 35 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ಮಧ್ಯೆ. ದಕ್ಷಿಣ ಅಕ್ಷಾಂಶಗಳ ಮಧ್ಯೆ ಅಂದರೆ ಆಫ್ರಿಕಾ. ಇದೇನು ಸಾಮ್ರಾಜ್ಯ ವೃತ್ತ ಅನ್ಕೊಳ್ಳಿ. ಇಲ್ಲಿ ಏನು 37 ಡಿಗ್ರಿ ಉತ್ತರ ಅಕ್ಷಾಂಶ, ಸಾರಿ, ಇದು 37 ಡಿಗ್ರಿ ಉತ್ತರ ಅಕ್ಷಾಂಶ.
35 ಡಿಗ್ರಿ, ಇದು 35 ಇನ್ನೊಂದು ಸರಿ ನೋಡಿ. ಇದು ಇದು ಸಮಭಾಜಕ ವೃತ್ತ ಅನ್ಕೊಳ್ಳಿ. ಇದು ಇವು ರೇಖಾಂಶಗಳು, ಇವು ಈ ಕಡೆ ಅಡ್ಡ ಇರೋವು ಅಕ್ಷಾಂಶ, ಇವು ರೇಖಾಂಶ ಅನ್ಕೊಳ್ಳಿ. ಇದೇನಿದು ಸಮಭಾಜಕ ವೃತ್ತ. ಇವಾಗ ಇದು ಎಲ್ಲಿದೆ 37 ಡಿಗ್ರಿ ಉತ್ತರ ಅಕ್ಷಾಂಶ, ಇದು 37 ಡಿಗ್ರಿ ಮೇಲೆದು 37 ಡಿಗ್ರಿ ಉತ್ತರ ಮತ್ತು 35 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಇದು ದಕ್ಷಿಣ ಅಕ್ಷಾಂಶ. ಓಕೆ ಸರಿ, ಇದು ದಕ್ಷಿಣ ಅಕ್ಷಾಂಶ, ಇದು 35 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಇಲ್ಲಿವರೆಗೆ ಆಫ್ರಿಕಾ ಕಂಡಿದೆ. ನೆಕ್ಸ್ಟ್ 17 ಡಿಗ್ರಿ ಪಶ್ಚಿಮ ಮತ್ತು 50 ಡಿಗ್ರಿ ಪೂರ್ವ ರೇಖಾಂಶ. 17 ಡಿಗ್ರಿ ಅಂದರೆ ಇದು ಇಲ್ಲಿ 17 ಡಿಗ್ರಿ ಏನಾಗುತ್ತೆ, 17 ಡಿಗ್ರಿ ಪಶ್ಚಿಮ ಮತ್ತು 50 ಡಿಗ್ರಿ ಪೂರ್ವ ರೇಖಾಂಶ. ಅಂದರೆ 17 ಇಲ್ಲಿ ಬಂದರೆ ಇಲ್ಲಿದ್ದ ಇಲ್ಲಿವರೆಗೆ ಇದು ಯಾವ್ದು ಎಷ್ಟಾಗುತ್ತೆ, 50 ಡಿಗ್ರಿ ಇರ್ತದೆ ಈ ಥರ. ಅಂದರೆ ಇಲ್ಲಿಂದ ಇಷ್ಟು ಆಫ್ರಿಕಾ ಕಂಡಿದೆ ಅಂತ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಸಿಂಪಲ್. ಇಷ್ಟು ಇದು ಸಂಭಾವ್ಯ ಅಂದರೆ ಇಲ್ಲಿ 37 ಮಾಡ್ಕೊಳ್ಳಿ, ಇಲ್ಲಿ 35 ಅನ್ಕೊಳ್ಳಿ, ಇಲ್ಲಿ 17 ಇತ್ತಂದರೆ ಇಲ್ಲಿ 50 ಇರುತ್ತೆ. ಅಂದರೆ ಇದು ರೇಖಾಂಶಗಳು. ಇಲ್ಲಿದ್ದ ಇಷ್ಟು ಭಾಗ ಏನಾಗಿರುತ್ತೆ, ಆಫ್ರಿಕಾ ಖಂಡ ನೆಲೆಸಿರುತ್ತಂತೆ. ಈ ಥರ ಅದು ಆ್ಯಕ್ಚುಲಿ ಸ್ವಲ್ಪ ತುಂಬಾ ಕನ್ಫ್ಯೂಸ್ ಆಗುತ್ತೆ ಅದು ಸ್ಟಾರ್ಟಿಂಗಿಗೆ, ಬಟ್ ಎಕ್ಸ್ಪರ್ಟ್ ಇರೋರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಎಕ್ಸ್ಪ್ಲನೇಷನ್ ನೋಡೋಣ. ಆಫ್ರಿಕಾ ಖಂಡವು 37 ಡಿಗ್ರಿ 14 ನಾರ್ತ್ನಿಂದ 34.50 ಸೌತ್ ಅಕ್ಷಾಂಶ ಮತ್ತು 17.33 ವೆಸ್ಟಿಂದ 51.24 ಈಸ್ಟ್ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಅಂತ. ಓಕೆ, ಸಮಭಾಜಕ ವೃತ್ತ ಅದನ್ನು 0 ಡಿಗ್ರಿ ಅಂತ ಕರೀತಾರೆ. ಕರ್ನಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ನಾರ್ತ್, ಮಕರ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಸೌತ್. ಈ ಮೂರು ಪ್ರಮುಖ ಅಕ್ಷಾಂಶಗಳು ಹಾದು ಹೋದ ಏಕೈಕ ಖಂಡ ಯಾವುದಂದರೆ ಆಫ್ರಿಕಾ ಖಂಡ. ನಾನು ಅದಕ್ಕೆ ಅದು ಏನು ಡೈಗ್ರಾಮ್ ಹಾಕಬೇಕಾದ್ರೆ ಇದನ್ನು 0 ಡಿಗ್ರಿ ತಗೋರಿ, ಇದೊಂದು ಮೇಲೆ 37 ತಗೋರಿ, ಕೆಳಗೆ ಒಂದು 35 ತಗೋರಿ, ಇಲ್ಲಿ 17 ತಗೋರಿ. ಯಾಕೆ 17 ತಗೋರಿ, ಇವು ರೇಖಾಂಶಗಳು ಉದ್ದಕ್ಕೆ ಇರ್ತಾವಲ್ಲ, ಇಲ್ಲಿ 17 ತಗೋರಿ, ಇಲ್ಲಿ ಒಂದು 2 ಬಿಟ್ಟು ಇಲ್ಲಿ ಅದು ಏನು ತಗೋರಿ, 17 ಆದಮೇಲೆ 50 ಡಿಗ್ರಿ ತಗೋರಿ, 50 ಡಿಗ್ರಿ ರೇಖಾಂಶ ತಗೋರಿ. ಆವಾಗ ನಾವೇನು ಮಾಡ್ಬೇಕು, ಎಲ್ಲಿದ್ದ ಅಂದ್ರೆ ಇಲ್ಲಿತ್ತಲ್ಲ, ಇಲ್ಲಿದ್ದ ಹಿಂಗೆ ತೊಗೊಂಡು ಇಲ್ಲಿದ್ದು ಇಷ್ಟು ತೊಗೊಂಡು ಇಷ್ಟು ಆಫ್ರಿಕಾ ಖಂಡ ವಾಸ್ತವ ಅದ್ರ ಪ್ರದೇಶ ಇದೆ ಅಂತೇಳಿ ನಾವು ಅದಿದು ಮಾಡ್ಕೋಬೇಕು. ಓಕೆ, ಇನ್ನು ಕೆಲವಷ್ಟು ಪ್ರೈಮ್ ಮೆರಿಡಿಯನ್ ರೇಖಾಂಶ ಅಥವಾ ಸಂಭಾಜಕ ವೃತ್ತ 0 ಡಿಗ್ರಿ ಅಕ್ಷಾಂಶ ಭೇಟಿಯಾಗುವ ಸ್ಥಳ ಗಿಲ್ಲಿ ಕೊನಿ ಆಫ್ರಿಕಾದ ಬಳಿಯಲ್ಲಿದೆ ನೋಡಿ. ಒಂದು ಸ್ಥಳದ ಮಾಹಿತಿ ತಿಳ್ಕೋಬೇಕಾದ್ರೆ ಅಕ್ಷಾಂಶವನ್ನು ಸ್ಟಡಿ ಮಾಡಬೇಕಾಗುತ್ತೆ. ಒಂದು ಸ್ಥಳದ ಟೈಮನ್ನು ಗುರುತಿಸಬೇಕಾದ್ರೆ ಅದು ನಾವು ರೇಖಾಂಶದ ಮೂಲಕ ಗೊತ್ತಾಗುತ್ತೆ. ಸೊ ರೇಖಾಂಶ ಮತ್ತು ಅಕ್ಷಾಂಶಗಳು ಒಂದೇ ಭೇಟಿಯಾಗತಕ್ಕಂಥ ಸ್ಥಳ ಯಾವುದು, ಗಿನಿ ಕೊಲ್ಲಿ. ಯಾವುದು, ಗಿನಿ ಕೊಲ್ಲಿ. ಇದು ರೇಖಾಂಶ, ಇದು ಅಕ್ಷಾಂಶ. ಇದು ಮೇನ್ ಗ್ರೀನ್ GMT ಮತ್ತು ಇದೆಲ್ಲ ಗ್ರೀನ್ ವಿಚ್ ಮೇನ್ ಟೈಮು ಮತ್ತು 0 ಡಿಗ್ರಿ ಬಂದು ಇಲ್ಲಿ ಸಂಧಿಸ್ತಲ್ಲ, ಅದು ಯಾವುದು, ಗಿನಿ ಕೊಲ್ಲಿ ಅಂತ ಕರೀತಾರೆ. ಅದು ಎಲ್ಲಿದೆ, ಆಫ್ರಿಕಾದ ಬಳಿದೆ. ಆಫ್ರಿಕಾವನ್ನು ಕಗ್ಗತ್ತಲೆ ಖಂಡ ಅಂತೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಉತ್ತರ ಅಮೆರಿಕದ ಅತಿ ದೊಡ್ಡ ನದಿ ಯಾವುದು ಅಂದರೆ ಮಿಸ್ಸಿಸಿಪ್ಪಿ ಆಗುತ್ತೆ. ಓಕೆ, ಯಾವುದು, ಮಿಸ್ಸಿಸಿಪ್ಪಿ. ಓಕೆ, ಒಂದು ಸ್ವಲ್ಪ ಫಾಸ್ಟ್ ಆಗೋಣ, ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಓಕೆ, ಇದು ಉತ್ತರ ಅಮೆರಿಕದ ಅತ್ಯಂತ ದೊಡ್ಡ ನದಿ ವ್ಯವಸ್ಥೆ ಆಗಿದೆ. ಇದು ಪಕ್ಷಿ ಪಾದಾಕಾರದ ನದಿ ಯಾವುದು, ಬರ್ಡ್ಸ್ ಫುಟ್ ಡೆಲ್ಟಾ ಯಾವುದು, ಮಿಸ್ಸಿಸಿಪ್ಪಿ ಜಗತ್ತಿನ ಅತ್ಯುತ್ತಮ ಉದಾಹರಣೆಯಾಗಿದೆ. ಓಕೆ, ನೆಕ್ಸ್ಟ್ ಮಿಸ್ಸೌರಿ ಅಂತ ಬರುತ್ತೆ. ಇದು ಉತ್ತರ ಅಮೆರಿಕ ಖಂಡದ ಅತ್ಯಂತ ಉದ್ದವಾದ ನದಿ ಯಾವುದು, ಮಿಸ್ಸೌರಿ. ಮಿಸ್ಸಿಸಿಪ್ಪಿಯ ಪ್ರಮುಖ ಉಪನದಿ ಯಾವುದು, ಮಿಸ್ಸೌರಿ. ಮಿಸ್ಸಿಸಿಪ್ಪಿ ಮತ್ತು ಮಿಸ್ಸೌರಿ ಸೇರಿ ಪ್ರಪಂಚದ 4ನೇ ಅತಿ ದೊಡ್ಡ ನದಿ ವ್ಯವಸ್ಥೆ ಆಗುತ್ತೆ. ಓಕೆ, ರೆಡ್ ರಿವರ್ ಅಂತ ಬರುತ್ತೆ. ನೆಕ್ಸ್ಟ್ ಮಿಸ್ಸಿಸಿಪ್ಪಿ ನದಿಯ ದಕ್ಷಿಣ ಭಾಗದ ಪ್ರಮುಖ ಉಪನದಿ. ಓಕೆ, ಉಪನದಿಯಾಗಿದ್ದು USA ಮತ್ತು ಟೆಕ್ಸಾಸ್ ಗಡಿಯಲ್ಲಿ ಹರಿಯುತ್ತದೆ. ನೆಕ್ಸ್ಟ್ ಒಂದು ಒಹಾಯೋ ಅಂತ ಬರುತ್ತೆ. ಒಹಾಯೋ ಇದು ಮಿಸ್ಸಿಸಿಪ್ಪಿ ನದಿಗೆ ಅತಿ ಹೆಚ್ಚು ನೀರು ತಂದು ಸುರಿಯುವ ಪೂರ್ವ ಭಾಗದ ಅತಿ ದೊಡ್ಡ ಉಪನದಿ. ಸೊ ಒಂದು ಏನು ನೆನ್ಪಿಟ್ಕೊಂಡು, ಮಿಸ್ಸಿಸಿಪ್ಪಿದು ನದಿ, ಇದ್ರ ಉಪನದಿಗಳು ಮಿಸ್ಸೌರಿ, ರೆಡ್ ಮತ್ತು ಒಹಾಯೋ ಇವೆಲ್ಲ ಉಪನದಿಗಳು. ಓಕೆ, ರೈಟ್. ಗ್ರಾನೈಟ್
ಡಯರೈಟ್, ಗ್ಯಾಬ್ರೋ ಇವುಗಳು ಏನು ಅಂತ ಕೇಳಿದ್ರೆ ಇವೆಲ್ಲ ಅಂತಃಸರಣ ಶಿಲೆಗಳಾಗ್ತವೆ. ಯಾವುದು? ಗ್ರಾನೈಟು, ಡಯೋರೈಟು, ಗ್ಯಾಬ್ರೋ ಇವೆಲ್ಲ ಏನು ಅಂತಃಸರಣ ಶಿಲೆಗಳಾಗ್ತವೆ. ಅಂತಃಸರಣ ಶಿಲೆ, ಬಹಿಷ್ಕರಣ ಶಿಲೆ ಅಂತ ಇರ್ತವೆ. ಬಹಿಷ್ಕರಣ ಶಿಲೆಗಳು ಆಗ್ನೇಯ ಶಿಲೆಗಳಂದರೆ ಲಾವಾರಸ ಭೂಮಿಯ ಮೇಲ್ಮೈಗೆ ಬಂದು ವೇಗವಾಗಿ ತಂಪಾಗೋದ್ರಿಂದ ಉಂಟಾಗುತ್ತದೆ. ಓಕೆ, ಉದಾಹರಣೆಗೆ ಬಹಿಷ್ಕರಣ ಶಿಲೆಗೆ ಉದಾಹರಣೆ ಬಸಾಲ್ಟು, ಪ್ಯೂಮಿಸ್. ಇವುಗಳಲ್ಲಿ ಅರಳುಗಳು ತೀರಾ ಚಿಕ್ಕದಾಗಿರುತ್ತೆ. ಓಕೆ, ನೆಕ್ಸ್ಟ್ ಕಣಶಿಲೆಗಳಂತ ಆಪ್ಷನ್ಸ್ ಇದೆಯಲ್ಲ, ಶಿಲೆಯ ಕಣಗಳ ಗಾತ್ರದ ಆಧಾರವಾಗಿ ವರ್ಗೀಕರಣ ಆಗುತ್ತೆ. ಓಕೆ, ಅದನ್ನು ಕಣಗಳ ಶಿಲೆಗಳು. ನೆಕ್ಸ್ಟ್ ಅಂತಃಸರಣ ಶಿಲೆಗಳು ಅಥವಾ ಆಗ್ನೇಯ ಶಿಲೆಗಳಂತಿಲ್ಲ, ಇವುಗಳಲ್ಲಿ ಮ್ಯಾಗ್ಮಾ ಭೂಮಿಯ ಆಳದಲ್ಲಿ ನಿಧಾನವಾಗಿ ತಂಪಾಗಿ ಗಟ್ಟಿಯಾಗುತ್ತೆ. ಆವಾಗ ಅಲ್ಲಿ ಒಂದು ಶಿಲೆ ರೂಪ ಆಗುತ್ತೆ. ಅದನ್ನು ಅಂತಃಸರಣ ಆಗ್ನೇಯ ಶಿಲೆಗಳಂತ ಕರೀತಾರೆ. ಉದಾಹರಣೆಗೆ ನೋಡೋದಾದರೆ ಗ್ರಾನೈಟು ಅಂತಃಸರಣ ಶಿಲೆ, ಡಯರೈಟು, ಗ್ಯಾಬ್ರೋ ಇವುಗಳಲ್ಲಿ ದೊಡ್ಡ ಗಾತ್ರ ಅರಳುಗಳು ಇರುತ್ತವೆ, ಅಂದರೆ ಕ್ರಿಸ್ಟಲ್ ಆಗಿರ್ತವೆ. ಗ್ರಾನೈಟ್ ಏನು ಕಚ್ಚು ಇರುತ್ತಾನೆ ಇರಲ್ಲ, ಆ ಥರ. ನೆಕ್ಸ್ಟ್ ಒಂದು ಜೈವಿಕ ಸಂಚಯಿತ ಶಿಲೆಗಳಂತ ಬರುತ್ತೆ. ಜೀವಾವಶೇಷಗಳು ಶೇಖರಣೆಯಾಗಿ ಉಂಟಾಗುವ ಶಿಲೆಗಳು. ಉದಾಹರಣೆಗೆ ಕಲ್ಲಿದ್ದಲು ಯಾವುದಿದು ಜೈವಿಕ ಸಂಚಯಿತ ಶಿಲೆಗೆ ಉದಾಹರಣೆ. ನೆಕ್ಸ್ಟ್ ಒಂದು ಸುಣ್ಣದ ಕಲ್ಲು ಕೂಡ, ಲೈಮ್ ಸ್ಟೋನ್ ಅಂತ ಕರಿತೀವಲ್ಲ, ಇವೆಲ್ಲ ಜೈವಿಕ ಸಂಚಯಿತ ಶಿಲೆಗಳಿಗೆ ಉದಾಹರಣೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಜಾಗೃತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಇಟಿಲಿಯ ಸ್ಟ್ರಾಂಬೋಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಜಾಗೃತ ಜ್ವಾಲಾಮುಖಿ ಮತ್ತೆ ಕೆಳಗಿನ ಅದ್ರಾಗ ಆಪ್ಷನ್ಸ್ನಾಗ ವಿವರಣೆ ನೋಡೋಣ. ಏನು ಇದು ಸಕ್ರಿಯವಾಗಿರುವ ಜಾಗೃತ ಜ್ವಾಲಾಮುಖಿ ಯಾವುದು? ಇಟಿಲಿಯ ಸ್ಟ್ರಾಂಬೋಲಿ. ಇದನ್ನು ಮೆಡಿಟೇರಿಯನ್ ಸಮುದ್ರ ದೀಪಸ್ತಂಭ, ವೆರಿ ಗುಡ್, ಇದು ಕೇಳಿದ್ದಾರೆ ನೋಡಿ. ಲೈಟ್ ಹೌಸ್ ಆಫ್ ಮೆಡಿಟೇರಿಯನ್ ಅಂತ ಕರೀತಾರೆ. ಭಾರತದ ಏಕೈಕ ಜಾಗೃತ ಜ್ವಾಲಾಮುಖಿ ಯಾವುದು ಐತೆ ಹತ್ರ? ಇದು ಇಟಿಲಿಯ ಸ್ಟ್ರಾಂಬೋಲಿ ಜಾಗೃತ ಅಂದರೆ ನಮ್ಮ ಭಾರತಕ್ಕೊಂದು ಜಾಗೃತ ಐತಲ್ಲ, ಅದು ಯಾವುದು? ಬ್ಯಾರನ್ ದ್ವೀಪ ಅಂತ. ಅದು ಎಲ್ಲಿ ಕಂಡು ಬರುತ್ತೆ? ಅಂಡಮಾನ್ದಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಇಟಲಿಯ ಮೌಂಟ್ ವೆಸುವಿಯಸ್ ಅಂತ ಬರುತ್ತೆ. ಇದು ಸೂಪ್ತ ಜ್ವಾಲಾಮುಖಿಗೆ ಉದಾಹರಣೆ. ಓಕೆ, ಸೂಪ್ತ ಜ್ವಾಲಾಮುಖಿಗೆ ಉದಾಹರಣೆ. ಇದು ಭವಿಷ್ಯದಲ್ಲಿ ಶಾಂತವಾಗಿದ್ದು ಭವಿಷ್ಯದಲ್ಲಿ ಸ್ಫೋಟಗೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಓಕೆ, ಅದು ಸೂಪ್ತ. ಇವಾಗ ಸೈಲೆಂಟ್ ಐತೆ, ಮುಂದೆ ಯಾವಾಗ ಸ್ಫೋಟ ಆಗುತ್ತೋ ಗೊತ್ತಿಲ್ಲ, ಸೂಪ್ತ. ಇನ್ನು ಜಪಾನಿನ ಫ್ಯೂಜಿಯಾಮ ಇದೆ. ಜಪಾನ್ನ ಅತ್ಯಂತ ಎತ್ತರವಾದ ಪರ್ವತ ಹಾಗೂ ಸೂಪ್ತ ಜ್ವಾಲಾಮುಖಿ ಯಾವುದು? ಫ್ಯೂಜಿಯಾಮ. ಇಂಡೋನೇಷ್ಯಾದ ಕ್ರಕಾಟೋವಾ ಅಂತ ಬರುತ್ತೆ. 1883ರಲ್ಲಿ ಭೀಕರವಾಗಿ ಸ್ಫೋಟಗೊಂಡ ಪ್ರಸಿದ್ಧ ಜ್ವಾಲಾಮುಖಿ. ಆಫ್ರಿಕಾದ ಕಿಲಿಮಾಂಜಾರೋ ನಶಿಸಿದ ಅಥವಾ ವಿಲುಪ್ತ ಜ್ವಾಲಾಮುಖಿಗೆ ಉದಾಹರಣೆಯಾಗಿದೆ. ಓಕೆ, ರೈಟ್. ಇವು ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ, ಅಷ್ಟು ಇಂಪಾರ್ಟೆಂಟ್ ಇದೆ ಪಾಯಿಂಟ್ಸ್, ನೆನ್ಪಿಟ್ಕೊಳ್ಳಿ. ವಾಯುಗೋಳದ ಅತ್ಯಂತ ಕೆಳಮಟ್ಟದಲ್ಲಿದ್ದು ಭೂಮಿಯ ಮೇಲ್ಮೈನಿಂದ 2 ಕಿಲೋಮೀಟರ್ ಅಷ್ಟು ಎತ್ತರದವರೆಗೆ ಕಂಡುಬರುವ ಮೋಡಗಳು ಯಾವುವು ಅಂತ ಕರೀತಾರೆ. ಅವು ಯಾವ ಮೋಡಗಳು? ಪದರ ಮೋಡಗಳು. ನೋಡಿ, ರಾಶಿ ಮೋಡಗಳು ಆಯ್ಕೆಗಳಿಗೆ ಸಂಬಂಧಪಟ್ಟಂಗೆ ರಾಶಿ ಮೋಡಗಳು ಅಥವಾ ಕ್ಯೂಮುಲಸ್ ಅಂತ ಕರೀತಾರೆ. ಇವು 2 ರಿಂದ 6 ಕಿಲೋಮೀಟರ್ ಎತ್ತರದಲ್ಲಿ ಹತ್ತಿಯ ರಾಶಿಯಂತೆ ಚಪ್ಪಟೆ ತಳಭಾಗದೊಂದಿಗೆ ಕುಮ್ಮಟ ಆಕಾರದಲ್ಲಿರುತ್ತವೆ. ಇವು ತಿಳಿ ಹವಾಮಾನದ ಸಂಕೇತ. ಓಕೆ, ನೆಕ್ಸ್ಟ್ ಹಿಮಕಣ ಮೋಡಗಳಂತ ಬರ್ತವೆ. ಸಿರ್ರಸ್ ಹಿಮಕಣ ಮೋಡಗಳು 6 ರಿಂದ 12 ಕಿಲೋಮೀಟರ್ಗೆ ಹೆಚ್ಚಿನ ಎತ್ತರದಲ್ಲಿ ಕಂಡುಬರುತ್ತವೆ. ಅತ್ಯಂತ ಎತ್ತರದ ಮೋಡಗಳು. ಇವು ಪಕ್ಷಿಯ ಇಕ್ಕೆಲುಗಳಂತೆ ಹಿಮಸ್ಫಟಿಕಗಳಿಂದ ಕೂಡಿರುತ್ತವೆ. ನೆಕ್ಸ್ಟ್ ಬರೋದು ಯಾವುದು? ಪದರ ಮೋಡಗಳು. ಸ್ಟ್ರಾಟಸ್ ಅಂತ ಕರೀತಾರೆ ಇದಕ್ಕೆ. ಭೂಮಿಯ ಮೇಲ್ಮೈಯಿಂದ 2 ಕಿಲೋಮೀಟರ್, ಎಷ್ಟು? 2 ಕಿಲೋಮೀಟರ್, ಅವ್ರು ಕೇಳಿದಷ್ಟು 2 ಕಿಲೋಮೀಟರ್ ನಷ್ಟು ಕಡಿಮೆ ಎತ್ತರದಲ್ಲಿ ದಟ್ಟವಾದ ಹಾಳೆಯಂತೆ ಹರಡಿರುತ್ತವೆ. ಇವುಗಳಿಂದ ತುಂತುರು ಮಳೆ ಉಂಟಾಗುತ್ತೆ. ಪದರ ಮೋಡಗಳಿಂದ ಏನು ಉಂಟಾಗುತ್ತೆ? ತುಂತುರು ಮಳೆ ಉಂಟಾಗುತ್ತೆ. ಇನ್ನು ರಾಶಿ ವೃಷ್ಟಿ, ಇದು ಇಂಪಾರ್ಟೆಂಟ್, ತುಂಬ ಎಕ್ಸಾಮಲ್ಲಿ ಕೇಳಿದ್ದಾನೆ. ಇವುಗಳಿಂದ ಲಂಬವಾಗಿ ಬೆಳೆಯುವ ಕಪ್ಪು ಬಣ್ಣದ ಬೃಹತ್ ಮೋಡಗಳು. ಇವು ಭೀಕರ ಗುಡುಗು, ಸಿಡಿಲು, ಆಲಿಕಲ್ಲು ಮಳೆಗೆ ಕಾರಣವಾಗುತ್ತೆ. ಯಾವುದು? ರಾಶಿ ವೃಷ್ಟಿ ಮೋಡಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋದು ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವುದರಿಂದ ಉಂಟಾಗುವ ಮಳೆ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಯಾವುದು? ಪರಿಸರಣ ಮಳೆ. ಯಾವುದು? ಪರಿಸರಣ ಮಳೆ ಆಗುತ್ತೆ. ಓಕೆ, ನೋಡಿ ನಾವು ಆಯ್ಕೆಗಳು ನೋಡೋಣ. ಆಯ್ಕೆಗಳು ಇಂಪಾರ್ಟೆಂಟ್, ಎಲ್ಲದೂ ತಿಳ್ಕೊಬೇಕಲ್ಲ. ಒಂದನೇದು ಪರ್ವತ ಮಳೆ, ಆರೋಗ್ರಾಫಿಕ್ ರೈನ್ ಅಂತ ಕರೀತಾರೆ.
ಪರ್ವತ ಮಳೆಗೆ. ಇದು ಏನಂದರೆ, ತೇವಾಂಶ ಭರಿತ ಗಾಳಿ ಪರ್ವತಕ್ಕೆ ತಡೆದು ಮೇಲೇರಿ ತಂಪಾಗಿ ಮಳೆ ಸುರಿಸುತ್ತದೆ. ಪರ್ವತದ ಹಿಂಭಾಗವನ್ನು ಮಳೆ ನೆರಳಿನ ಪ್ರದೇಶ, ರೈನ್ ಶ್ಯಾಡೋ ರೀಸನ್ ಎನ್ನಲಾಗುತ್ತದೆ. ಉದಾಹರಣೆಗೆ ಪಶ್ಚಿಮ ಘಟ್ಟಗಳ ಕರಾವಳಿಗೆ ಬೀಳುವ ಮಳೆ. ಈಗ ಪರ್ವತ ಮಳೆ ಅಂದರೆ ಯಾವ ಥರ ಅಂದರೆ, ಒಂದು ಸಿಂಪಲ್ ಉದಾಹರಣೆ ಅಷ್ಟೇ. ಈ ಥರ ಇದು ಕಡೆ ಸಮುದ್ರ ಇರುತ್ತೆ, ಸಮುದ್ರದಿಂದ ಗಾಳಿ ಬೀಸ್ತದೆ. ಈ ಕಡೆ ಎಲ್ಲ ಏನು ಮಾಡುತ್ತೆ, ಈ ಕಡೆಯಿಂದ ಮೋಡ ತೊಗೊಂಬರ್ತದೆ, ಇಲ್ಲಿ ಬಂದು ಡೆಕ್ಕಲ್ ಅಂತ ಈ ಒಂದು ಗುಡ್ಡ ಕಾಯ್ತದೆ. ಗುಡ್ಡ ಕಾಯಿಸಿ ಹಿಂಗೆ ಮ್ಯಾಕೆ ಏರ್ತದೆ. ಮ್ಯಾಕೇರಿ ಇಲ್ಲೆಲ್ಲ ಉಯ್ಯನಂಗೆ ಮಳೆ ಬೀಳುತ್ತೆ, ಸಿಕ್ಕಾಪಟ್ಟೆ ಮಳೆ ಬೀಳುತ್ತೆ. ಈ ಕಡೆ ಮಳೆ ಬೀಳಲ್ಲ. ಇದು ಮಳೆ ನೆರಳಿನ ಪ್ರದೇಶ ಆಗುತ್ತೆ. ಈ ಕಡೆ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ. ಇವಾಗ ಪಶ್ಚಿಮ ಘಟ್ಟದಲ್ಲಿ ಕೂಡ ಆಗುತ್ತಿರೋದ್ರಿಂದ ಸಮುದ್ರದ ಹಿಂಗೆ ಬರುತ್ತೆ, ಅಲ್ಲಿ ಪಶ್ಚಿಮ ಘಟ್ಟಕ್ಕೆ ಬರೋದು ಮ್ಯಾಕ್ ಹೋಗಿ ಅಲ್ಲೆಲ್ಲ ಮಳೆ ಆಗುತ್ತೆ. ಅದರಿಂದ ಏನಾಗುತ್ತೆ, ಮಳೆನೇ ಬರಲ್ಲ. ಓಕೆ, ಇನ್ನು ನೆಕ್ಸ್ಟ್ ಬರೋದು ಆವರ್ತ ಮಳೆ ಅಂತ ಕರೀತಾರೆ, ಸೈಕ್ಲೋನಿಕ್. ಚಂಡಮಾರುತ ಅಥವಾ ಕಡಿಮೆ ಒತ್ತಡ ಪ್ರದೇಶ ಉಂಟಾದಾಗ ಬಿಸಿ ಗಾಳಿ ಮತ್ತು ತಂಪು ಗಾಳಿ ಮುಖಾಮುಖಿಯಾಗಿ ಉಂಟಾಗುವ ಮಳೆ ಯಾವುದು, ಆವರ್ತ ಮಳೆ ಅಥವಾ ಸೈಕ್ಲೋನ್. ಓಕೆ, ಇನ್ನು ಹಿಮ ಮಳೆ ಅಂತ ಬರುತ್ತೆ. ವಾತಾವರಣದ ತಾಪಮಾನ 0 ಡಿಗ್ರಿಗಿಂತ ಕಡಿಮೆ ಇದ್ದಾಗ ನೀರಾವಿ ನೇರವಾಗಿ ಹಿಮಕಣಗಳಾಗಿ ಬೀಳುತ್ತವೆ. ಓಕೆ, ಪರಿಸರಣ ಮಳೆ ತೀವ್ರ ಸೂರ್ಯನ ಶಾಖದಿಂದ ಭೂಪ್ರದೇಶದ ಬಿಸಿಯಾಗಿ ಗಾಳಿ ಪ್ರಚಲನ ಪ್ರವಾಹಗಳಾಗಿ ಮೇಲೇರಿ ತಂಪಾಗಿ ಉಂಟಾಗುವ ಮಳೆ. ಇದು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಪ್ರತಿದಿನ ಮಧ್ಯಾಹ್ನ 4 ಗಂಟೆಗೆ ಬರೋದ್ರಿಂದ ಇದನ್ನು 4 o'clock ರೈನ್ ಅಂತೇಳಿ ಕರೀತಾರೆ, 4 ಗಂಟೆ ಮಳೆ ಅಂತ ಕರೀತಾರೆ. ಇದನ್ನು ಪರಿಸರಣ ಮಳೆ ಅಂತಲೂ ಕೂಡ ಕರೀತಾರೆ. ಎಸ್ಪೆಷಲಿ ಇದು 1 ಗಂಟೆಯಿಂದ 2 ಗಂಟೆವರೆಗೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಆಮೇಲೆ ಒಂದು 3:30-4 ಗಂಟೆಗೆ ಮಳೆ ಬರುತ್ತೆ. ನಮ್ಮ ಕಡೆ ಇದನ್ನು ಸಾಮಾನ್ಯವಾಗಿ ನರಿಮದಿ ಆಗುತ್ತೆ, ಮಳೆ ಬರ್ತಾಯಿದೆ ಅಂದರೆ ನರಿಮದಿ ಆಗ್ತಾಯಿದೆ ಅಂತ ಈ ಥರ ಎಲ್ಲ ಉಂಟಾಗ್ತದೆ, ಆದರೆ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಶಿರ್ಡಿ ಘಾಟ್ ಸಂಪರ್ಕ ಕಲ್ಪಿಸುವುದು. ಈ ಹಿಂದೆ ಅದ್ರಾಗ ಎಕ್ಸ್ಪ್ಲೇನ್ ಮಾಡಿದೆ ಆ್ಯಕ್ಚುಲಿ. ಶಿರ್ಡಿ ಘಾಟ್ ಯಾವುದು, ಶಿರ್ಡಿ ಘಾಟ್ ಸಂಪರ್ಕ ಕಲ್ಪಿಸೋದು ಯಾವುದು, ಹಾಸನ, ಸಕಲೇಶಪುರ, ಮಂಗಳೂರು ನಡುವೆ ಯಾವುದು ಏನಿದೆ, ಶಿರ್ಡಿ ಘಾಟ್ ಇದೆ. ಓಕೆ, ಇನ್ನೊಂದು ಸಲ ನೋಡಿ, ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಯಾವುದಿದೆ, ಆಗುಂಬೆ ಘಾಟ್. ಓಕೆ, ಆಗುಂಬೆ ಯಾವುದು, ಶಿವಮೊಗ್ಗ ಮತ್ತು ಉಡುಪಿ. ಹಾಸನ, ಸಕಲೇಶಪುರ, ಮಂಗಳೂರು ಇರೋದು ಶಿರ್ಡಿ ಘಾಟ್. ಓಕೆ, ಸಕಲೇಶಪುರ ತಾಲೂಕಿನ ಮೂಲಕ ಮಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಯಾವುದೈತೆ ಅಂತ ಹೇಳಿದೆ, 75 ಐತೆ ಅಂತ ಹೇಳಿದ್ದೆ ನಾನು. ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಚಾರ್ಮುಡಿ ಘಾಟ್ ಇದೆ. ಶಿವಮೊಗ್ಗ ಮತ್ತು ಕುಂದಾಪುರ ನಡುವೆ ಉಳಿಕಲ್ ಘಾಟ್ ಇದೆ. ಅದನ್ನು ಬಾಳಬಾರಿ ಘಾಟ್ ಅಂತ ಕೂಡ ಕರೀತಾರೆ. ಉತ್ತರ ಕನ್ನಡದ ಸಾಗರ ಮತ್ತು ಭಟ್ಕಳ ನಡುವೆ ಸಂಪರ್ಕ ಕಲ್ಪಿಸುವುದು ದೇವಿಮನೆ ಘಾಟ್. ಯಾವುದು, ದೇವಿಮನೆ ಘಾಟ್. ಇನ್ನೊಂದು ಘಾಟ್ ಇದೆ ಆ್ಯಕ್ಚುಲಿ, ಮಡಿಕೇರಿ ಮತ್ತು ಮಂಗಳೂರು ನಡುವೆ ಸಂಪಾಜೆ ಘಾಟ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ ಸಿಂಪಲ್, ಸಂಪಾಜೆ ಘಾಟ್ ಅಂತ. ಓಕೆ, ನೆಕ್ಸ್ಟ್ ಪ್ರಮುಖವಾಗಿ 250 ಸೆಂಟಿಮೀಟರ್ಗಳಿಗೂ ಅಧಿಕ ವಾರ್ಷಿಕ ಮಳೆ ಬೀಳುವ ಭಾಗಗಳಲ್ಲಿ ಕಂಡುಬರುವ ಕಾಡುಗಳು ಯಾವ ಅಂತ ಕೇಳಿದಾರೆ. ಯಾವುದು, ನಿತ್ಯ ಹರಿದ್ವರ್ಣ ಕಾಡು. ಪಶ್ಚಿಮ ಘಟ್ಟಗಳಲ್ಲಿ 250 ಗಂಟೆ ಅಧಿಕ ಮಳೆ ಬೀಳುತ್ತೆ. ಓಕೆ, ಅದನ್ನ ಯಾವುದು ಕರೀತಾರೆ, ನಿತ್ಯ ಹರಿದ್ವರ್ಣ ಕಾಡುಗಳು. ನೋಡಿ, ಆಪ್ಷನ್ಸ್ ಒಂದಿದೆ, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಅಲ್ಲಾಗುತ್ತೆ. ಯಾಕಂದರೆ 250 ಸೆಂಟಿಮೀಟರ್ಗೂ ಹೆಚ್ಚು ಮಳೆ ಮತ್ತು 25 ಡಿಗ್ರಿ ಸೆಲ್ಸಿಯಸ್ನಿಂದ 27 ಡಿಗ್ರಿ ಉಷ್ಣಾಂಶದಲ್ಲಿ ಇರುವಲ್ಲಿ ಕಂಡುಬರುತ್ತವೆ. ಯಾವುದು, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಎಲ್ಲಿ ಕಂಡುಬರುತ್ತವೆ. ಒಂದು ನಿಮಿಷ, ನನಗೆ ಕನ್ಫ್ಯೂಸ್ ಆಯ್ತು ಆ್ಯಕ್ಚುಲಿ. ನಿತ್ಯ ಹರಿದ್ವರ್ಣ ಕಾಡುಗಳು ಕರೆಕ್ಟ್. ಆಪ್ಷನ್ಸ್ ಒಂದು ಸರಿ ಇದೆ ಆ್ಯಕ್ಚುಲಿ, ನಾನು ತಪ್ಪಂದೆ, ಸಾರಿ. ಏನಾಗಿದೆ, ಒಂದು ನಿಮಿಷ, ಏನಂತಾನೆ, ಅದನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರೀತಾರೆ. ಸಾಮಾನ್ಯವಾಗಿ ಅದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರೀತಾರೆ. ಓಕೆ, ಇಲ್ಲಿ ಏನಾಗುತ್ತಂದರೆ, ಇಲ್ಲಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪ್ಲಸ್ಸು 25 ಡಿಗ್ರಿ ಸೆಲ್ಸಿಯಸ್ನಿಂದ 27 ಡಿಗ್ರಿ ಸೆಲ್ಸಿಯಸ್ನವರೆಗೆ ಉಷ್ಣಾಂಶ ಇರುವಲ್ಲಿ ಕಂಡುಬರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಫ್ಯೂಚರ್ ಎಕ್ಸಾಮ್. ಇವುಗಳ ಮರಗಳು ವರ್ಷದ ಬೇರೆ ಬೇರೆ ಸಮಯದಲ್ಲಿ ಎಲೆ ಉದುರಿಸುವುದರಿಂದ ಸದಾ ಹಸಿರಾಗಿರುತ್ತವೆ. ಮರಗಳು ಮಹಾಗನಿ, ಎಬೋನಿ, ತೇಗ, ಕಾಸರಕ, ಈಟಿ. ಅಂದರೆ ಮರಗಳು ಬೇರೆ ಬೇರೆ ಸಮಯದಲ್ಲಿ, ಅಂದರೆ ಎಲ್ಲ ಮರಗಳು ಒಂದೇ ಋತುಮಾನದಲ್ಲಿ ಎಲೆಗಳು ಉದುರಿಸಲ್ಲ. ಒಂದು ಬೇಸಿಗೆಯಲ್ಲಿ ಎಲೆ ಉದುರಿಸಿದ್ರೆ, ಒಂದು ಚಳಿಗಾಲದಲ್ಲಿ, ಒಂದು ಮಳೆಗಾಲದಲ್ಲಿ, ಉಳಿಕೆದು ಹಸಿರಿರುತ್ತೆ. ಅದಕ್ಕೆ
ನಿತ್ಯ ಹರಿದ್ವರ್ಣ ಕಾಡುಗಳಂತೇಳಿ ಕರೀತಾರೆ. ಓಕೆ, ಎಲೆ ಉದುರಿಸುವ ಸಸ್ಯವರ್ಗ ಐತೆ ಎರಡನೇ ಆಪ್ಷನ್ಸ್. 100ರಿಂದ 200 ಸೆಂಟಿಮೀಟರ್ ಮಳೆ ಪಡೆಯುವ, ಈ ಹಿಂದೆನೇ ಹೇಳಿದೆ. ಶುಷ್ಕ ಬೇಸಿಗೆಯಲ್ಲಿ ನೀರಾಗಿ ತಡೆಯಲು ಎಲೆಗಳೇನಾಗ್ತವೆ, ಉದುರಿಸ್ತವೆ. ಉದಾಹರಣೆ ಗಂಧ, ಹೊನ್ನೆ, ಮತ್ತಿ, ಆಲ. ನೆಕ್ಸ್ಟ್ ಮಿಶ್ರ ಅರಣ್ಯಗಳು ನಿತ್ಯ ಹರಿದ್ವರ್ಣ ಮತ್ತು ಎಲೆ ಉದುರಿಸುವ ಮರಗಳು ಸಂಯೋಜನೆಗೊಂಡಿರುವ ಕಾಡುಗಳು. ನೆಕ್ಸ್ಟ್ ಒಂದು ಕುರುಚಲು ಅರಣ್ಯಗಳಂತ ಕರೀತಾರೆ. 60ರಿಂದ 100 ಸೆಂಟಿಮೀಟರ್, ಇದು ಆಲ್ರೆಡಿ ಕೇಳಿದರೆ ಮಳೆ ಬೀಳುವ ಪ್ರದೇಶ, ಬಯಲು ಸೀಮೆ ಪ್ರದೇಶಗಳು ಕಂಡುಬರುತ್ತೆ. ಈ ಖಾತೆಯನ್ನು ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕ್ ವಹಿವಾಟು ನಡೆಸುವ ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ಕರೆಯುತ್ತಾರೆ. ಎರಡು ಹೇಳಿಕೆಗಳು ಕೊಟ್ಟಿದ್ದಾರೆ, ಅವು ನೋಡಿ ಯಾವ ಖಾತೆ ಅಂತ. ಇಲ್ಲಿ ಠೇವಣಿಗಳ ಮರುಪಾವತಿ ಮತ್ತು ಬೇಡಿಕೆ ಠೇವಣಿಗಳು ಅಥವಾ ಉಪಸರ್ಗ ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಾಗುತ್ತದೆ. ಓಕೆ, ಥರ್ಡ್ ಆಪ್ಷನ್ ಸಿ ಇದೆ. ಹಣವನ್ನು ದಿನಕ್ಕೆ ಎಷ್ಟು ಬಾರಿಯಾದರೂ ತುಂಬಬಹುದು ಮತ್ತು ಎಷ್ಟು ಬಾರಿಯಾದರೂ ಹಿಂಪಡೆಯಬಹುದು. ಇದು ಚಾಲ್ತಿ ಖಾತೆ, ಎಸ್ಪೆಷಲಿ ಇದು ಒಂದು ಆಪ್ಷನ್ಸ್. ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕ್ಗಳು ಬಡ್ಡಿಯನ್ನು ಕೊಡುತ್ತವೆ. ಓಕೆ, ಇದು ಯಾವ ಖಾತೆ ಅಂತ ಕೇಳಿದರೆ ಇದು ಈ ಹೇಳಿಕೆಯಲ್ಲಿ ಚಾಲ್ತಿ ಖಾತೆಗೆ ಸಂಬಂಧಿಸಿದ ಸರಿಯಾದ ಉತ್ತರ. ಇವೆಲ್ಲನೂ ಆಯ್ಕೆಗಳು ಇದರಲ್ಲಿ. ಸಾರಿ, ಒಂದು ನಿಮಿಷ. ಏನಂದರೆ ಈ ಎಲ್ಲ ಮ್ಯಾಲೆ ಹೇಳಿಕೆಗಳಲ್ಲಿ ಚಾಲ್ತಿ ಖಾತೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಅದು ಆ್ಯಕ್ಚುಲಿ ಇದೈತೆ, ಸಿ ಆಗುತ್ತೆ. ನೋಡೋಣ ಏನೈತೆ ಅಂತ. ABC ಅಂದರೆ ABC ಅಂತ 3 ಇದ್ದಾವೆ. 3 ಏನಿದ್ದಾವೆ ಚಾಲ್ತಿ ಖಾತೆಗೆ ಅಂದರೆ ಕರೆಂಟ್ ಅಕೌಂಟ್ ಶೀಘ್ರ ವಹಿವಾಟಿಗೆ ಇರುವುದು. ಅಂದರೆ ಶೀಘ್ರ ವಹಿವಾಟು ಇರುತ್ತಲ್ಲಿ ವರ್ತಕರಿಗೆ ಬ್ಯಾಂಕ್ಗಳು ಈ ಖಾತೆಯ ಆಧಾರದ ಮೇಲೆ ಓವರ್ ಡ್ರಾಫ್ಟ್ ಸೌಲಭ್ಯ ನೀಡ್ತವೆ. ಡಿ ತಪ್ಪು. ಯಾಕೆ ತಪ್ಪು ಅಂದರೆ ಚಾಲ್ತಿ ಖಾತೆಯಲ್ಲಿ ಇರುವ ಹಣಕ್ಕೆ ಬ್ಯಾಂಕ್ಗಳು ಯಾವುದೇ ಬಡ್ಡಿ ಪಾವತಿಸುತ್ತಿಲ್ಲ. ಯಾಕಂದರೆ ಒಂದು ದಿನದಲ್ಲಿ ಎಷ್ಟು ಬೇಕಾದ್ರೂ ತೆಗಿಬೋದು, ಎಷ್ಟು ಬೇಕಾದ್ರೂ ಹಾಕ್ಬೋದು. ಸಾಮಾನ್ಯವಾಗಿ ಈ ಕಾಂಟ್ರಾಕ್ಟ್ರು ಆ ಥರ ಎಲ್ಲ ಇರ್ತಾರಲ್ಲ, ಅಂಥವ್ರು ಈ ಚಾಲ್ತಿ ಖಾತೆನ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ಉಳಿತಾಯ ಖಾತೆಗೆ ಅಥವಾ ಫಿಕ್ಸ್ಡ್ ಡಿಪಾಸಿಟ್ಗೆ ನಿಮಗೆ ಏನು ಸಿಗುತ್ತೆ, ಬಡ್ಡಿ ಸಿಗುತ್ತೆ. ನೋಡಿ, ಈ ಖಾತೆಯನ್ನು ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕ್ ವಹಿವಾಟು ನಡೆಸುವವರು, ವ್ಯಾಪಾರಸ್ಥರು ಅಥವಾ ವಾಣಿಜ್ಯ ಔದ್ಯೋಗಿಕ ಸಂಸ್ಥೆಯವರು ಉಪಯೋಗಿಸ್ತಾರೆ. ಓಕೆ, ಠೇವಣಿ ಮರುಪಾವತಿ ಮತ್ತು ಬೇಡಿಕೆ ಠೇವಣಿಗಳು ಉಪಸರ್ಗ ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಾಗುತ್ತದೆ. ಹಣವನ್ನು ದಿನಕ್ಕೆ ಎಷ್ಟು ಬಾರಿ ಬೇಕಾದರೂ ತುಂಬಬಹುದು, ಎಷ್ಟು ಬಾರಿ ಬೇಕಾದರೂ ತೆಗೆಯಬಹುದು. ಆ್ಯಕ್ಚುಲಿ ಇದೊಂದು ಆಪ್ಷನ್ಸ್ ನನಗೆ ಗೊತ್ತಿರೋದು, ಹಂಗಾಗಿ ಇದು ಚಾಲ್ತಿ ಖಾತೆ ಅಂತೇಳಿ ಹೇಳಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಇವುಗಳಲ್ಲಿ ಪ್ರಾಥಮಿಕ ಉದ್ಯಮಗಳ ಸರಿಯಾದ ಗುಂಪು ಯಾವುದಂದರೆ ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ ಮತ್ತು ಗಣಿಗಾರಿಕೆ. ಇವೆಲ್ಲ ಯಾವುದು ಪ್ರಾಥಮಿಕ ಉದ್ಯಮಗಳು. ಓಕೆ, ಪ್ರಾಥಮಿಕ ಉದ್ಯಮಗಳು ಅಂದರೆ ಭೂಮಿಯಿಂದನೇ ಅವು ಆ ಉದ್ಯಮಗಳು ಆರಂಭಿಗಿರಬೇಕು ಅಂತ ಈ ಥರ ಇದೆ. ಅದು ಪ್ರಾಥಮಿಕ ರಂಗ. ಇಲ್ಲಿ ನೋಡಿ, ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸಿಕೊಂಡು ಉತ್ಪಾದಿಸುವ ಚಟುವಟಿಕೆಗಳು. ಅಥವಾ ಉದಾಹರಣೆ ಕೃಷಿ, ಗಣಿಗಾರಿಕೆ, ಮೀನುಗಾರಿಕೆ, ಅರಣ್ಯ ಉತ್ಪನ್ನ ಸಂಗ್ರಹ, ಇವೆಲ್ಲ ಪಶುಸಂಗೋಪನೆ ಪ್ರಾಥಮಿಕ ರಂಗ ಅಂತ ಕರೀತಾರೆ. ಓಕೆ, ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅಲ್ಲಿ ಏನು ಮಾಡಬೇಕು, ಏನೋ ಒಂದು ಕಾರ್ಖಾನೆ ಈ ಥರ ಎಲ್ಲ ಮಾಡಬೇಕು. ಈ ಸಾಮಾನ್ಯ ಗಣಿಗಾರಿಕೆ ಮಾಡೋದು ನೈಸರ್ಗಿಕ ಉತ್ಪನ್ನದಿಂದ, ಮೀನುಗಾರಿಕೆ ಮಾಡೋದು ಸಮುದ್ರ ಎಲ್ಲ ನೈಸರ್ಗಿಕ ಉತ್ಪನ್ನ, ಇವೆಲ್ಲ ನೈಸರ್ಗಿಕ ಉತ್ಪನ್ನ ಆಗುತ್ತೆ. ದ್ವಿತೀಯ ರಂಗ ಅಂತ ಬರುತ್ತೆ, ಸೆಕೆಂಡರಿ ಸೆಕ್ಟರ್ ಅಂತ. ಪ್ರಾಥಮಿಕ ವಲಯದ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳು ಅಥವಾ ಉಡುಪುಗಳನ್ನಾಗಿ ಪರಿವರ್ತಿಸುವುದು. ಉದಾಹರಣೆ ಕೈಗಾರಿಕೆ, ತಯಾರಿಕೆ, ಕಟ್ಟಡ ನಿರ್ಮಾಣ, ಇವೆಲ್ಲ ಏನಾಗುತ್ತೆ ದ್ವಿತೀಯ ರಂಗ ಬರುತ್ತೆ. ಅಂದರೆ ಪ್ರಾಥಮಿಕದಲ್ಲಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಇವರು ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ತೃತೀಯ ರಂಗ ಇದೆ, ಸೇವಾ ವಲಯ ಅಂತ ಕರೀತಾರೆ ಇದನ್ನ. ಆಲ್ಮೋಸ್ಟ್ ಉದಾಹರಣೆಗೆ ಸಾರಿಗೆ, ಬ್ಯಾಂಕಿಂಗ್, ಶಿಕ್ಷಣ, ಪ್ರವಾಸೋದ್ಯಮ, ಇವೆಲ್ಲ ತೃತೀಯ ರಂಗಕ್ಕೆ ಬರ್ತವೆ. ಹಾಗಾಗಿ 1, 3, 4 ಕೈಗಾರಿಕೆ ಮತ್ತು ಸಾರಿಗೆ ಇರುವುದರಿಂದ ಇವು ತಪ್ಪಾಗಿವೆ. ಓಕೆ, ಅರ್ಥ ಆಯ್ತಾ ಪ್ರಾಥಮಿಕ ವಲಯ ಯಾವಂತ. ನೆಕ್ಸ್ಟ್, ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಉದ್ದೇಶಗಳು, ನಿರ್ಣಯ, ನೀತಿ, ಕಾರ್ಯತಂತ್ರಗಳು, ಕಾರ್ಯಕ್ರಮಗಳು, ಕಾರ್ಯಾನುಗತಿಗಳ ಮತ್ತು ಪರಿಶಿಷ್ಟಗಳ ನಿರೂಪಣೆಯನ್ನು ಒಳಗೊಂಡಿರುವುದು. ಏನು ಪ್ರಶ್ನೆ ಗುರಿದು ಯಾವುದು ಅಂತ ಕೇಳಿದ್ದಾರೆ. ಅದು ಆ್ಯಕ್ಚುಲಿ ಸಿಂಪಲ್ ಇರುತ್ತೆ, ಬಟ್ ಪ್ರಶ್ನೆ ಇನ್ನೊಂದ್ಸರಿ ನೋಡಿ.
ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಉದ್ದೇಶಗಳು, ನಿರ್ಣಯ, ನೀತಿ, ಕಾರ್ಯತಂತ್ರಗಳು, ಕಾರ್ಯಕ್ರಮಗಳು, ಕಾರ್ಯಾನುಗತಿಗಳ ಮತ್ತು ಪರಿಶಿಷ್ಟಗಳ ನಿರೂಪಣೆಯನ್ನು ಒಳಗೊಂಡಿರುವುದು. ಅದೇನಾಗುತ್ತೆ? ಯೋಜನೆ. ಓಕೆ, ಅದನ್ನ ನೋಡಿ. ಯೋಜನೆಯ ಎಲ್ಲ ನೋಡೋಣ ಇವಾಗ. ನಿರ್ವಹಣೆಯ ಪ್ರಥಮ ಹಂತ ಯಾವುದು? ಯೋಜನೆ. ಮುಂಚಿತವಾಗಿ ಆಲೋಚಿಸುವುದು, ಥಿಂಕ್ ಇನ್ ಅಡ್ವಾನ್ಸ್. ಸಂಸ್ಥೆಯ ಗುರಿ, ನೀತಿ, ಕಾರ್ಯತಂತ್ರಗಳನ್ನು ನಿರೂಪಿಸುವುದು ಯೋಜನೆಯಾಗಿದೆ. ಇಲ್ಲೇ ಪ್ರಶ್ನೆಗೆ ಇವಾಗ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನು? ಸಂಸ್ಥೆಗಳ ಗುರಿ, ಮುಂಚಿತವಾಗಿ ಆಲೋಚಿಸುವುದು ಯಾವುದು? ಸಂಸ್ಥೆಯ ಗುರಿ. ಉದ್ದೇಶಗಳು, ನಿರ್ಣಯ, ನೀತಿ, ಕಾರ್ಯತಂತ್ರಗಳು ಇವೆಲ್ಲ ಏನಾಗುತ್ತೆ? ಮುಂಚಿತವಾಗಿ ಮಾಡೋದು. ಅದು ಎಲ್ಲಿ ಬರುತ್ತೆ? ಪ್ಲಾನಿಂಗ್ನಲ್ಲಿ, ಅಂದರೆ ಯೋಜನೆಯಲ್ಲಿ ಬರುತ್ತೆ. ನೆಕ್ಸ್ಟ್ ಸಂಘಟನೆ ಅಂತ ಬರುತ್ತೆ. ಯೋಜಿಸಿದ ಕಾರ್ಯಗಳನ್ನು ನೆರವೇರಿಸಲು ಅಧಿಕಾರ, ಜವಾಬ್ದಾರಿ ಅಥವಾ ಸಂಪನ್ಮೂಲಗಳ ಸಂಯೋಜನೆ ಮತ್ತು ಹಂಚಿಕೆ ಮಾಡುವುದು. ಅಷ್ಟು ಯೋಚನೆ ಮಾಡಿದೆ ಆಯ್ತು ಇಲ್ಲ ಅಂದರೆ ಅದು ಡ್ರೀಮ್ ಆಗಿಬಿಡ್ತದೆ, ಕನಸು ಕಾಣೋದಾಗುತ್ತೆ. ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಸಂಘಟಿಸ್ಬೇಕಾದ್ರೆ ಅಲ್ಲಿ ಏನು ಬೇಕು? ಅಧಿಕಾರ, ಜವಾಬ್ದಾರಿ, ಸಂಪನ್ಮೂಲಗಳು ಬೇಕಾಗ್ತವೆ. ನೆಕ್ಸ್ಟ್ ಸಿಬ್ಬಂದಿ ಪೂರೈಕೆ. ಸೂಕ್ತ ಕೆಲಸಕ್ಕೆ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು, ತರಬೇತಿ ನೀಡುವುದು ಮತ್ತು ಅವರ ವೇತನವನ್ನು ನಿರ್ಧರಿಸುವುದು. ಆಯಿತು, ಏನು ಪ್ಲಾನಿಂಗ್ ಆಯಿತು, ಸಂಘಟನೆ, ಅಲ್ಲಿ ಸಂಪನ್ಮೂಲಗಳು ಸಿಕ್ಕುವ, ಅವನ್ನೆಲ್ಲ ಜೋಡ್ಸೋಕೆ ಒಬ್ಬರು ಅದು ಬೇಕಲ್ಲ. ಯಾರು ಬೇಕು? ಸಿಬ್ಬಂದಿ ಬೇಕಾದ್ರೆ. ಸಿಬ್ಬಂದಿ ಸಿಕ್ಕರು ಅವರು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಡೈರೆಕ್ಷನ್ ಕೊಡಬೇಕಲ್ಲ. ಯಾರು? ಮಾಲೀಕ. ನೌಕರರಿಗೆ ಆಜ್ಞಾಪಿಸುವುದು, ಮಾರ್ಗದರ್ಶನ ಮಾಡುವುದು, ಪ್ರೇರೇಪಿಸುವುದು ಮತ್ತು ನಾಯಕತ್ವ ನೀಡುವುದು ಯಾರು? ನಿರ್ದೇಶನ, ಡೈರೆಕ್ಟರ್ನ ಕೆಲಸ. ಓಕೆ. ವ್ಯವಹಾರದ ವಿಕಸನದ ಸರಿಯಾದ ಹಂತ ಯಾವುದು ಅಂತ ಕೇಳಿದರೆ, ವ್ಯವಹಾರ ವಿಕಸನದ ಸರಿಯಾದ ಹಂತ ಕುಶಲಕರ್ಮಿಗಳ ಹಂತ ಸರಿ ಇದೆ. ಕೃಷಿ ಅಥವಾ ಬೇಸಾಯದ ಹಂತ ಸರಿ ಇದೆ. ಪ್ರಾಣಿ ಸಾಗಾಣಿಕೆಯ ಹಂತ ಇದನ್ನು ಸರಿ ಇದೆ. ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ ವ್ಯವಹಾರದ ವಿಕಸನದ ಸರಿಯಾದ ಹಂತ. ಕುಶಲಕರ್ಮಿಗಳ ಹಂತ ಆಗಲ್ಲ, ಆ್ಯಕ್ಚುಲಿ ಇದಾಗಲ್ಲ ಅನ್ಸುತ್ತೆ. ನೋಡೋಣ ಆಪ್ಷನ್ಸ್ ಆನ್ಸರ್ ಏನಾಗುತ್ತಂತ. DCO ಇದು ಇದು ಕೊಟ್ಟಿದ್ದಾರೆ ವ್ಯವಹಾರ ವಿಕಸನದ ಅದೇ ಏನು ಉಲ್ಟಾಪಾಲ್ಟ ಕೊಟ್ಟಿದ್ದಾರೆ. 1 by 1 ಮಾಡಿ, ಅಂದರೆ ಮೊದಲು ಯಾವುದು ಅಂತ ಬರುತ್ತೆ, ಅದಾದ ನಂತರ ಯಾವುದು ಬರುತ್ತೆ ಅಂತೇಳಿ ಕೇಳಿದ್ದಾರೆ. ಸೊ ಇದ್ರ ಪ್ರಕಾರ ನೋಡಿ, ಡಿ ಮೊದಲು ಬರುತ್ತೆ. ಯಾಕಂದರೆ ಮೊದಲು ಮಾನವ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯೋದು ಕಲಿತ, ಅದಾದ ನಂತರ ಪ್ರಾಣಿ ಸಾಕಾಣಿಕೆ ಮಾಡೋದು ಕಲಿತಾನೆ ಇದು. ನೆಕ್ಸ್ಟ್ ಅದಾದ ನಂತರ ಕೃಷಿ ಮತ್ತು ಒತ್ತಟ್ಟಿನಿಂದ ಕೃಷಿ ಮತ್ತು ಬೇಸಾಯದ ಅಂತ ಪ್ರಾಣಿಗಳನ್ನು ಬಳಸ್ಕೊಂಡು, ಆಮೇಲೆ ಕುಶಲಕರ್ಮಿಗಳಂತ. ಸೊ ಇದು ಉಲ್ಟಾ ಆಗುತ್ತೆ. ಆನ್ಸರ್ ನೋಡೋಣ. DCBA ಸರಿ ಇದೆ. DCBA ಅಂದರೆ ಉಲ್ಟಾ. DCBA ಈ ಥರ. ಇದನ್ನು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಓಕೆ. ಮಾನವದ ವಿಕಾಸ ಹಂತದ ಸರಿಯಾದ ಕ್ರಮಗಳದ ಆ್ಯಕ್ಚುಲಿ. ಓಕೆ. ನೆಕ್ಸ್ಟ್ ನೋಡಿ, ವ್ಯವಹಾರ ಮತ್ತು ಮಾನವ ಸಮುದಾಯದ ವಿಕಾಸದ ಪ್ರಮುಖ 5 ಹಂತಗಳಿದ್ದು ಅಂತ. ಅವು ಯಾವಂದರೆ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ, ಅದನ್ನು ಮಾನವ ಪ್ರಾಥಮಿಕ ಹಂತ ಅಂತೇಳಿ, ಪ್ರಾಥಮಿಕ ಹಂತ ಅಥವಾ ಅಲೆಮಾರಿ ಜೀವನ ಅಂತ ಕರೀತಾರೆ. ಇನ್ನು ಪ್ರಾಣಿ ಸಾಕಾಣಿಕೆ ಹಂತ, ಪ್ರಾಣಿಗಳನ್ನು ಸಾಕಿ ಅವುಗಳಿಂದ ಹಾಲು ಮಾಂಸ ಪಡೆಯಲು ಆರಂಭಿಸಿದ ಹಂತ. ನೆಕ್ಸ್ಟ್ ಕೃಷಿ ಹಂತ, ಒಂದೆಡೆ ನಿಂತು ಬೆಳೆ ಬೆಳೆಯಲು ಕಲಿತು ಗ್ರಾಮಗಳು ಹುಟ್ಟಿದಂಥ ಹಂತಗಳು ಯಾವುದು? ಕೃಷಿ ಹಂತ. ನೆಕ್ಸ್ಟ್ ಗೃಹ ಕೈಗಾರಿಕೆ ಅಥವಾ ಕುಶಲಕರ್ಮಿಗಳ ಅಂತ ಕರೀತಾರೆ. ಅವು ವಸ್ತುಗಳನ್ನು ತಯಾರಿಸುವ ವಿಶೇಷ ಕೌಶಲ್ಯ ಬೆಳೆಸಿದಂಥ ಹಂತ. ಓಕೆ. ನೆಕ್ಸ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಹಂತ ಅಥವಾ ಹಣದ ಚಲಾವಣೆ. ಓಕೆ. ನೆಕ್ಸ್ಟ್ ಈ ಅಂಶವು ಸಂಘಟನೆಯು ಸರಿಯಾದ ರೀತಿಯಲ್ಲಿ ನಡೆದು ಹೋಗಲು ಬೇಕಾದ ನೌಕರ ವರ್ಗದ ನೇಮಕಾತಿ, ಆಯ್ಕೆ, ಸ್ಥಾನೀಕರಣ, ತರಬೇತಿ ಮತ್ತು ಅವರ ಪ್ರಗತಿಗಳನ್ನು ಹೊಂದಿರುತ್ತದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸಿಬ್ಬಂದಿ ಪೂರೈಕೆಯಾಗುತ್ತೆ. ಏನಂದರೆ ಸರಿಯಾದ ರೀತಿಯಲ್ಲಿ ನಡಿಬೇಕಂದ್ರೆ ಕೆಲಸ ಮಾಡೋರು ಬೇಕಲ್ಲ. ಕೆಲಸ ಮಾಡೋರೇ ಇಲ್ಲ, ಎಲ್ಲನೂ ಇದೆ, ಕಂಪ್ಯೂಟರ್ ಇದೆ, ಲ್ಯಾಪ್ಟಾಪ್ ಇದೆ, AI ಇದೆ, ಎಲ್ಲ ಇದೆ. ಅದಕ್ಕೆ ಅಟ್ಲೀಸ್ಟ್ ಆಪ್ರೇಟ್ ಮಾಡೋರು ಬೇಕಂದ್ರೆ ಏನು ಬೇಕು? ಸಿಬ್ಬಂದಿ ಪೂರೈಕೆ ಆಗಲೇಬೇಕಾಗುತ್ತೆ. ಓಕೆ. ಯೋಜನೆ ಏನು ಮಾಡಬೇಕು ಎಂಬ ಉದ್ದೇಶಗಳನ್ನು ಸಿದ್ಧಪಡಿಸೋದು ಯಾವುದು? ಯೋಜನೆ ಆಗುತ್ತೆ. ಸಂಘಟನೆ ಸಂಸ್ಥೆಯ ಆಡಳಿತಾತ್ಮಕ ಚೌಕಟ್ಟು ಮತ್ತು ಕೆಲಸದ ಭಾಗಗಳನ್ನು ವಿಂಗಡಿಸುವುದು. ನೀನು P1 ಕೆಲಸ ಮಾಡು, ನೀನು ನೀರು ತಂಬ, ನೀನು ಕಟ್ಟಿಗೆ ಹೊಡಿ, ಇಲ್ಲಿ ಸೌದೆ ಹೊಡಿ, ನೀನು ಅವನ ಸಾಮರ್ಥ್ಯ ಆದ ಮೇಲೆ ಅವನು
ಕೆಲಸಗಳನ್ನು ವಿಂಗಡಿಸಿ ಮಾಡೋದು ಸಾರು ಸಂಘಟನೆ. ನೆಕ್ಸ್ಟ್ ಸಿಬ್ಬಂದಿ ಪೂರೈಕೆ. ರೈಟ್ ಪರ್ಸನ್ ಫಾರ್ ದ ರೈಟ್ ಜಾಬ್. ಸಂಸ್ಥೆಗೆ ಆಹಾರ ನೌಕರನ್ನು ಹುಡುಕೋದು. ನೇಮಕಾತಿ ರಿಕ್ರೂಟ್ಮೆಂಟು. ಆಯ್ಕೆ ಸೆಲೆಕ್ಷನ್. ತರಬೇತಿ ಮತ್ತು ಪ್ರಮೋಷನ್ ಇಡೋದು ಯಾವುದು ಸಿಬ್ಬಂದಿ ಸ್ಟಾಫಿಂಗ್ ಅಂತ ಕರೀತಾರೆ. ನಿರ್ದೇಶನ ನೌಕರರ ಕೆಲಸವನ್ನು ಮೇಲ್ವಿಚಾರಣೆ ಮಾಡುವುದು. ಇದು ಕಾಮನ್ ಆಗಿ ಎಲ್ಲ ಗೊತ್ತಿದೆ. ನೆಕ್ಸ್ಟು ಪ್ರಶ್ನೆ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಗ್ರಹಿಸಿ ಅಂದರೆ ಓದಿ. ಏನು ಬಯಕೆಗಳ ಮರು ಹೊಂದಾಣಿಕೆ. ಓಕೆ, ಒಂದು ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಏನು ಬಯಕೆಗಳ ಮರು ಹೊಂದಾಣಿಕೆಯ ಕೊರತೆ, ವಸ್ತುಗಳ ವಿಭಜಿಸುವ ಕೊರತೆ, ಮೌಲ್ಯಗಳ ಅಳತೆ ಸಮರ್ಪಕವಾಗಿ ಇಲ್ಲದೇ ಇರುವುದು, ವಸ್ತುಗಳ ಸಾಗಾಣಿಕೆ ಮತ್ತು ಸಂಗ್ರಹಣ ಸಮಸ್ಯೆ. ಈ ಮೇಲಿನ ಸಮಸ್ಯೆಗಳು ಕಂಡುಬರುವ ವ್ಯವಹಾರದ ವಿಕಾಸದ ಹಂತ ಯಾವುದು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಯಾವುದು? ವಸ್ತು ವಿನಿಮಯ ಪದ್ಧತಿ ಅಂತ ಆಗುತ್ತೆ. ಯಾವುದು? ವಸ್ತು ವಿನಿಮಯ ಪದ್ಧತಿ ಅಂತ. 4ನೇ ಆಪ್ಷನ್ಸ್. ಯಾಕಾಗುತ್ತಂದರೆ ಬಯಕೆಗಳ ಮರು ಹೊಂದಾಣಿಕೆ ಕೊರತೆ ಇರುತ್ತೆ. ಅಲ್ಲಿ ನಮಗೇನು ಬೇಕೋ ಅದು ತಗೊಳಕ್ಕೆ ಅವಕಾಶ ಇರಲ್ಲ. ನಮಗೆ ದುಡ್ಡು ಕೊಟ್ಟರೆ ಇವಾಗ ಏನು ಬೇಕಾದ್ರೂ ಸಿಗುತ್ತೆ, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ, ಅದು ತಾಯಿ ಪ್ರೀತಿ ಒಂದು ಬಿಟ್ಟು ಅಂತ. ಆ ಥರ ಅಲ್ಲಿ ಅವಾಗ ಆಗೇನು ವಸ್ತು ವಿನಿಮಯ ಪದ್ಧತಿಯಲ್ಲಿ ಇದ್ದಿಲ್ಲ. ನೀ ಸಜ್ಜೆ ಕೊಡ್ತಿ, ನಾನು ಜೋಳ ಕೊಡ್ತೀನಿ, ಅಷ್ಟೇ ಸಿಂಪಲ್, ಮತ್ತೇನಿಲ್ಲ ಅಲ್ಲಿ. ವಸ್ತುಗಳು ವಿಭಜಿಸುವ ಕೊರತೆ, ಇದನ್ನ ಕಟ್ ಮಾಡೋಕ್ಕೆ ಬರಲ್ಲ, ನೀವು ಒಂದು ಸೇರು ಕೊಟ್ಟರೆ ನಾನು ಒಂದು ಸೇರು ಕೊಡು. ಮೌಲ್ಯದ ಅಳತೆ ಸಮರ್ಪಕವಾಗಿ ಇಲ್ಲದಿರೋದು. ಅದೇ ಮತ್ತೆ ಏನು ಹೇಳಿದೆ, ನೀನೊಂದು ಸೇರು ಕೊಡು, ನಾನೊಂದು ಸೇರು ಕೊಡ್ತೀನಿ. ಅದು ಯಾವುದು ಇಂಪಾರ್ಟೆಂಟು, ರಾಗಿ ಇಂಪಾರ್ಟೆಂಟು, ಜೋಳ ಇಂಪಾರ್ಟೆಂಟು, ಗೋಧಿ ಇಂಪಾರ್ಟೆಂಟು, ಅದಕ್ಕೆ ಮೌಲ್ಯ ಡಿಫ್ರೆಂಟ್ ಆಗಿರುತ್ತಲ್ಲ, ಅದು ಅಲ್ಲಿ ಕೊರತೆ ಇರುತ್ತೆ. ವಸ್ತುಗಳ ಸಾಗಾಣಿಕೆ ಮತ್ತು ಸಂಗ್ರಹಣೆ ಸಮಸ್ಯೆ ಆಗಿನ ಕಾಲದಾಗ ಇದ್ದೇ ಇತ್ತು. ಎಲ್ಲ ಮೇಣಿಕೆ ಬರೋದು ವಸ್ತು ವಿನಿಮಯ ಪದ್ಧತಿಯ ಹಂತದಲ್ಲಿ. ಓಕೆ, ಸರಿಯಾದ ಉತ್ತರ ವಸ್ತು ವಿನಿಮಯ ಪದ್ಧತಿ ಅಂತ. 1, 2, 3 ಇವೆಲ್ಲ ಏನಿದೆ, 1, 2, 3 ಇವೆಲ್ಲ ಹಣ ಚಲಾವಣೆಗೆ ಬಂದ ನಂತರ ಹಾಗೂ ಪಟ್ಟಣ ವಿಕಾಸ ನಂತರ ರೂಪುಗೊಂಡ ಸುಧಾರಿತ ಹಂತಗಳು. ಆಯ್ಕೆ 4 ಇದೆಯಲ್ಲ, ಅದು ವಸ್ತು ವಿನಿಮಯ ಪದ್ಧತಿಯೇ ಹಣದ ಆವಿಷ್ಕಾರಕ್ಕೂ ಮುನ್ನ ನಿರ್ವರ್ತಿಸಿದ ಪದ್ಧತಿ. ಇದರ 4 ಪ್ರಮುಖ ದೋಷಗಳು ಯಾವ ಇವಾಗ ಹೇಳಿದ್ವಲ್ಲ, ಮೇಲಿದ್ವಲ್ಲ, ಇವು ಪ್ರಮುಖ ದೋಷಗಳು. ಆಯ್ಕೆಯಲ್ಲಿರ್ತಕ್ಕಂಥವೇ ಪ್ರಮುಖ ದೋಷಗಳಾಗ್ತವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಪ್ರತ್ಯಕ್ಷ ತೆರಿಗೆಗಳ ಸರಿಯಾದ ಗುಂಪು ಯಾವುದಂತ ಕೇಳಿದರೆ, ಪ್ರತ್ಯಕ್ಷ ತೆರಿಗೆ ಕೇಂದ್ರ ಅಬಕಾರಿ ಬಂದರೆ ಇರಲ್ಲ, ವರಮಾನ ತೆರಿಗೆ ಬರುತ್ತೆ, ಕಂಪನಿ ತೆರಿಗೆ ಬರುತ್ತೆ, ಸಂಪತ್ತಿನ ತೆರಿಗೆ ಬರುತ್ತೆ, ಸ್ಟ್ಯಾಂಪ್ ಶುಲ್ಕ ಬರುತ್ತೆ. ಇದು ಸರಿಯಾದ ಉತ್ತರ ಆಗುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಯಾವುದು ಸರಿಯಾದ ಉತ್ತರ? ವರಮಾನ, ಕಂಪನಿ, ಸಂಪತ್ತು ಮತ್ತು ಸ್ಟಾಫ್. ಓಕೆ, ಸ್ಟಾಂಪ್. ಪ್ರತ್ಯಕ್ಷ ತೆರಿಗೆ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಯಾರ ಮೇಲೆ ನೇರವಾಗಿ ವಿಧಿಸೋದು ಅವನೇ ಕಟ್ಟಬೇಕು, ಮತ್ತೆ ಬೇರೆಯವ್ರು ಕಟ್ಟಕ್ಕೆ ಬರಲ್ಲ, ಅಷ್ಟೇ ಸಿಂಪಲ್. ಉದಾಹರಣೆಗೆ ಆದಾಯ ತೆರಿಗೆ, ನಿನಗೆ ಇಷ್ಟು 1000 ರೂಪಾಯಿ ಆದ ಬಂದರೆ ಒಂದು 20 ರೂಪಾಯಿ ಕಟ್ಟಪ್ಪ ಅಂತ ಕೇಳ್ತಾರೆ ಅಷ್ಟೇ. ಕಂಪನಿ ಅಥವಾ ನಿಗಮ ತೆರಿಗೆ, ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಕರೀತಾರೆ, ಅದು ಸಂಪತ್ತಿನ ತೆರಿಗೆ, ವೆಲ್ತ್ ಟ್ಯಾಕ್ಸ್, ಭೂಕಂದಾಯ ಅಥವಾ ಸ್ಟ್ಯಾಂಪ್ ಶುಲ್ಕ. ಪರೋಕ್ಷ ತೆರಿಗೆ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ತೆರಿಗೆ ಹೊರೆಯನ್ನು ಅಂತಿಮವಾಗಿ ಗ್ರಾಹಕರಿಗೆ ವರ್ಗಾಯಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್ GST. ಯಾವುದು? GST ಅಬಕಾರಿ ಮತ್ತು ಅಬಕಾರಿ ಸುಂಕ, ಕಸ್ಟಮ್ಸ್ ಸುಂಕ, ಇವೆಲ್ಲ ಪರೋಕ್ಷ ತೆರಿಗೆ ಉದಾಹರಣೆ. ಈ GST ಯಾವಾಗ ಜಾರಿ ಬಂತು? 2017 ಜುಲೈ 1ರಿಂದ ಜಾರಿ ಬಂದ. ಓಕೆ, GST ದೇಶದ ಅತಿ ದೊಡ್ಡ ಪರೋಕ್ಷ ತೆರಿಗೆಗೆ ಉದಾಹರಣೆಯಾಗಿದೆ. ಓಕೆ, ನೆಕ್ಸ್ಟ್. ಭಾರತದಲ್ಲಿ ಹಣಕಾಸು ವರ್ಷವು ಮುಕ್ತಾಯವಾಗುವುದು ಎಲ್ಲಿ ಅಂದರೆ ಯಾವಾಗ ಅಂದರೆ ಮಾರ್ಚ್ 31. ಓಕೆ, ಇದಕ್ಕೆ ಸಂಬಂಧಪಟ್ಟ ವಿವರಣೆ ನೋಡಿ ಒಂದ್ಸರಿ. ಹಣಕಾಸು ವರ್ಷ ಮುಕ್ತಾಯವಾಗೋದು ಮಾರ್ಚ್ 31. ಏಪ್ರಿಲ್ 1ರಿಂದ ಹೊಸ ಹಣಕಾಸು ವರ್ಷ ಆರಂಭ ಆಗುತ್ತೆ. ಓಕೆ, ಏಪ್ರಿಲ್ 1 ಭಾರತದ ಹಣಕಾಸು ವರ್ಷ ಆರಂಭಗೊಳ್ಳುವ ದಿನ ಏಪ್ರಿಲ್ 1. ಜನವರಿ 1 ಇದೆಯಲ್ಲ, ಇದು ಕ್ಯಾಲೆಂಡರ್ ವರ್ಷ ಪ್ರಾರಂಭದ ದಿನ. ಮಧ್ಯಪ್ರದೇಶ ರಾಜ್ಯವು ಜನವರಿಯಿಂದಲೇ ಡಿಸೆಂಬರ್ಗೆ ಹಣಕಾಸು ವರ್ಷ ಮಾಡಲು ಪ್ರಯತ್ನಿಸಿತ್ತು. ಓಕೆ, ಮಾರ್ಚ್ 31 ಭಾರತದ ಹಣಕಾಸು ವರ್ಷವು ಪ್ರತಿ ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರುತ್ತದೆ. 2024 ಏಪ್ರಿಲ್ 1ರಿಂದ 2025 ಮಾರ್ಚ್ 31 ಈ ಥರ ಮುಕ್ತಾಯ ಆಗುತ್ತದೆ. ಹಣಕಾಸು ವರ್ಷ ಅಂದರೆ ಏಪ್ರಿಲ್ 1 ಮಾರ್ಚ್ 31, ಸಿಂಪಲ್. RBIನ
ನೋಡಿ, ಆರ್ ಬಿ ಐನ ಹಣಕಾಸು ವರ್ಷ ಹಿಂದೆ ಜುಲೈ 1ರಿಂದ ಜೂನ್ 30 ಇತ್ತು. ಆದರೆ ಪ್ರಸ್ತುತ ಅದನ್ನು ಸಹ ಏಪ್ರಿಲ್ 1ರಿಂದ ಮಾರ್ಚ್ 31ಕ್ಕೆ ಬದಲಾಯಿಸಿದೆ. ಮೊದಲು ಆರ್ ಬಿ ಐ ಬ್ಯಾಂಕಿನ ಹಣಕಾಸು ವರ್ಷ ಯಾವಾಗಿತ್ತು ಅಂದರೆ ಜುಲೈ 1ರಿಂದ ಜೂನ್ 30 ಇತ್ತು. ಓಕೆ, ಇವಾಗ ಅದನ್ನು ಕೂಡ ಏಪ್ರಿಲ್ 1 ಮಾರ್ಚ್ 31 ಆಗಿದೆ. ಕೇಂದ್ರ ಸರ್ಕಾರದ ಅವ್ಯವಹಾರವನ್ನು ಮಂಡಿಸುವವರು ಯಾರು ಅಂತ ಕೇಳಿದ್ರೆ ಕೇಂದ್ರ ಹಣಕಾಸು ಸಚಿವರಾಗಿರ್ತಾರೆ. ಓಕೆ, ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಎಕ್ಸಾಮ್ ಬರೋರಿಗೆ ಓಕೆ ಗೊತ್ತಿರ್ತದೆ. ನೋಡಿ, ರಾಷ್ಟ್ರಪತಿಗಳು ಸಂವಿಧಾನದ 112ನೇ ವಿಧಿಯ ಪ್ರಕಾರ ಬಜೆಟನ್ನು ಸಂಸತ್ತಿನ ಮುಂದೆ ಮಂಡಿಸುವಂತೆ ಮಾಡುವ ಅಧಿಕಾರ ರಾಷ್ಟ್ರಪತಿಯವರಿಗೆ ಇರುತ್ತದೆ. ಬಜೆಟ್ ಮಂಡನೆಗೆ ಮುನ್ನ ರಾಷ್ಟ್ರಪತಿ ಸಮ್ಮತಿ ಅಗತ್ಯ. ಓಕೆ, ಪ್ರಧಾನಮಂತ್ರಿ ಇರ್ತಾರಲ್ಲ, ಭಾರತದಲ್ಲಿ ಪ್ರಧಾನಿಯಾಗಿ ಬಜೆಟ್ ಮಂಡಿಸಿದವರು ಯಾರ್ಯಾರು ಅಂದರೆ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ. ಯಾರೋ ಮೋದಿ ಮಂಡಿಸಿಲ್ಲ ಅಂದರೆ ಇಲ್ಲ, ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಇದಕ್ಕೂ ಮೊದಲು ಬೇರೆ ಬೇರೆಯವರೆಲ್ಲ ಪಾರಿಕರ್ ಅವರೆಲ್ಲ ಇದ್ದರು. ಓಕೆ, ರಾಜ್ಯ ಹಣಕಾಸು ಸಚಿವರು ಸಂವಿಧಾನದ 202ನೇ ವಿಧಿಯಡಿ ರಾಜ್ಯದ ವಾರ್ಷಿಕ ಆಯವ್ಯಯವನ್ನು ವಿಧಾನಸಭೆಯಲ್ಲಿ ಮಂಡಿಸುತ್ತಾರೆ. ಓಕೆ, ಕೇಂದ್ರ ಹಣಕಾಸು ಸಚಿವರು ಸಂಸತ್ತಿನ ಲೋಕಸಭೆಯಲ್ಲಿ ಕೇಂದ್ರದ ಆಯವ್ಯಯವನ್ನು ವಾರ್ಷಿಕ ಹಣಕಾಸು ವರದಿಯನ್ನು ಮಂಡಿಸುತ್ತಾರೆ. ಓಕೆ, ರೈಟ್. ಅಂದರೆ ಹಣಕಾಸು ಅದನ್ನು ಮಂಡಿಸುವ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಅಂದರೆ ಹಣಕಾಸು ಸಚಿವರಿಗೆ ಇರುತ್ತೆ. ವಾರ್ಷಿಕ ಆಯವ್ಯಯ ಪಟ್ಟಿಯನ್ನು ಅಥವಾ ಹಣಕಾಸು ವರದಿಯನ್ನು ಮಂಡಿಸುವುದು. ಓಕೆ, ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಅಂದರೆ 10 ಬಾರಿ ಬಜೆಟ್ ಮಂಡಿಸಿದವರು ಮೊರಾರ್ಜಿ ದೇಸಾಯಿ. ಓಕೆ, ರೈಟ್. ಓಕೆ, ಇವಾಗ ಸ್ವಲ್ಪ ವಿವರಣೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು. ಮುಂದಿನ ಪ್ರಶ್ನೆ ಮತ್ತು ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು. ಸ್ವಲ್ಪ ವಿವರಣೆ ಹೆಚ್ಚಿಗೆ ಆಯಿತು ಅನಿಸುತ್ತೆ, ಅಂದರೆ ಪ್ರತಿಯೊಂದು ಪ್ರಶ್ನೆಗೂ ವಿವರಣೆ ಜಾಸ್ತಿ ಇರೋದ್ರಿಂದ. ಬಟ್ ನಿಮಗೆ ಖಂಡಿತ ಹೇಳ್ತೀನಿ, ಇದು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಯಾಕಂದರೆ ಪ್ರತಿ ಆಯ್ಕೆಗೂ ನಾವು ವಿವರಣೆ ಇದೆ, ಆ ವಿವರಣೆಯಿಂದ ನಿಮ್ಗೆ ಇನ್ನೊಂದು ಹೊಸ ಪ್ರಶ್ನೆಗೆ ಉತ್ತರ ದೊರಕಿದಂತಾಗಿರುತ್ತೆ. ಸೊ ಆ ವಿವರಣೆಗೆ ಕೊಟ್ಟಂಥ ಎಕ್ಸಾಮ್ಗಳು ಈ ಹಿಂದೆ ಕೇಳಿದಂಥ ಎಕ್ಸಾಮ್ಗಳಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ವಿವರಣೆ ಇದೆ, ಮತ್ತು ಹೊಸ ವಿವರಣೆ ಕೂಡ ಇದೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಉಳಿದಂಥ ಇನ್ನೂ 25 ಪ್ರಶ್ನೆಗಳನ್ನು ನಾವು ನೋಡೋಣ.